ನಮಸ್ಕಾರ ಸರ್, ಜ್ವಾಲಾಮುಖಿ ಸರ್ ಯೂಟ್ಯೂಬ್ ಚಾನಲ್ ಅಲ್ರಿ ಸರ್? ಜ್ವಾಲಾಮುಖಿ ಹೇಳಿ ಹೇಳಿ ಮೇಡಮ್ ಅವ್ರೆ. ನಾವು ಗುಲ್ಬರ್ಗಲಿಂದ ಮಾತಾಡೋದ್ರಿ ಸರ್. ಹೇಳಿ ಮೇಡಮ್. ದಿನ ನಿಮ್ಗೆ ಯೂಟ್ಯೂಬ್ ಚಾನಲ್ ನೋಡ್ತೇವ್ರಿ ನಿಮ್ದು. ಅದಕ್ ನಾವ್ ಯಾರಿಗ ಫೋನ್ ಹಚ್ಚಿ ಮಾತಾಡ್ಬೇಕಂದ್ರ ಅದ್ ನನ್ಗ ನಂಬರ್ ಬಿ ಗೊತ್ತಾಗಲ್ರಿ. ಈಗ ಅದ್ ನಂಬರ್ ನೀವು ಯಾರ ಲೇಡಿ ಕೂಡ ಮಾತಾಡ್ಲತ್ತಿರಲ್ರಿ, ನಂಬರ್ ಬರ್ಕೊಂಡೇನ್ರ. ಅದೇ ನಾವು ಸಂಗಿನಾಗ ಸಿಡ್ಬಿ ಲೋನಿಂದು ಲೋನ್ ತಗೊಂಡಿವ್ರಿ ಸರ. ಅದು ನಾ ಈಗೆಲ್ಲಾ ಸೌಜನ್ಯ ಹೋರಾಟ ನಡೆದ ಹಿಡ್ದು ನಾ ಕಟ್ಟೋದ್ ಬಿಟ್ಟೀನ್ರಿ. ನಮ್ದು ಉಳಿತಾಯ ಹಣ ರೀ 40,000 ಅದ ರೀ. ಅವ್ರದ್ ಕಟ್ಟೋದ್ ನಾ ಲೋನ್ 1.5 ಲಕ್ಷ ಅದ ರೀ. 40,000 ಅಂದ್ರೆ ನಿಮ್ ಗ್ರೂಪ್ ಇಂದ ಹೇಳ್ತಾ ಇದೀರಾ, ನಿಮ್ಮ ವೈಯಕ್ತಿಕವಾಗಿ? ಗ್ರೂಪ್ ಇದ್ರೆ ಎಲ್ಲರೂ ಸೇರಿ ನಮ್ ಮನೆಗೆ ನಾವ್ 4 ಮಂದಿ ಇದ್ದೇವ್ರಿ. ನಮ್ ಮಕ್ಳು, ನಮ್ ಸೊಸಿ ಅದರಿ. ಆಮೇಲೆ ಅವ್ರು ಲೋನ್ ಕಟ್ಟ ಅಂದ್ರು ನಾ ಯಾವಾಗಿದು ಎಲ್ಲಾ ಇದು ಹೋರಾಟ ನಡೆದಲ್ರಿ, ಅದಕ್ ನಾ ಕಟ್ಟಲ್ರಿ ಅಂದ. ನಮ್ ಮಗ ಸ್ವಲ್ಪ ಅಂಜಲತ್ತನ್ರಿ ಅವ. ಮಮ್ಮಿ ಬಡ್ಡಿ ಹಾಕಂಗಾರ, ಮಮ್ಮಿ ನೀ ಎಲ್ಲ ಈಗ ಬಿಡ್ತಿ ಬಡ್ಡಿ ಹಾಕಂಗಾರ ಅಂದ್ರ. ನಮ್ದೇ ಸಾಕಷ್ಟು ನಮ್ಗ ಸೋಲಾರ್ ಬ್ಯಾಡ್ ಅಂದ್ರೆ ಸೋಲಾರ್ ಕೊಟ್ಟಾರಿ ಸರ್. ಯಾಕಂತ ಕೇಳ್ರಿ, ಸೋಲಾರ್ ರೊಟ್ಟಿ ಮಷಿನ್ ತೋರಿ ಸಿಡ್ಬಿ ಲೋನ್ ತಗೊಂಡ್ರಿ ಅಂದ್ರಿ ಸರ್ ಅವ್ರು. ನಾವ್ ರೊಟ್ಟಿ ಮಷಿನ್ ಹೋಗಂಗಿಲ್ಲ, ನಾವ್ ಕೈಲೇ ಮಾಡಿಸ್ತೇವ್. ರೊಟ್ಟಿ ಕೇಂದ್ರ ಅದರಿ ನಮ್ದು ಸರ್. ಅದಕ್ಕೆ ರೊಟ್ಟಿ ಮಷಿನ್ ನಾವ್ ಬೇಕಾಗಿಲ್ಲ, ಯಾರು ಒಯ್ಯಂಗಿಲ್ರಿ ಮಷಿನ್ ಮೇಲೇನು ಅಂದ. ಹಂಗಿದ್ರ ಸೋಲಾರ್ ತೋರಿ ಅಂತ ಹೇಳಿ ನಮ್ ಮನೆ ಮುಂದ್ ರೋಡಿಗೆ ಗಾಡಿಗಳು ಬರ್ತಾವಲ್ರಿ, ಆಕಿ ಸಂಗಿನಾಗಿದ್ದಾಕಿ ತಂದು ಗಾಡಿ ಇಲ್ಲೇ ನಿಂದ್ರಿಸಿ ಇಳಿಸಿ ಹೋಗ್ಬಿಟ್ರಿ. ಬ್ಯಾಡ್ರಿ ಮೇಡಮ್ ಅವ್ರೆ, ನಮ್ ಕಟ್ಟದ ಅದು 23,000 ಅದ ರೀ ಸೋಲಾರ್ದು. ಅದಕ್ಕ ನಮಗ್ ಬಕ್ಕ ಟಾರ್ಚರ್ ಮಾಡಿದ್ರಿ. ನೀವು ಸಿಡ್ಬಿ ಲೋನ್ ತಗೊಂಡ್ರಿ, ಕಂಪಲ್ಸರಿ ಸೋಲಾರ್ ತೋರಿ, ರೊಟ್ಟಿ ಮಷೀನರೇ ತೋರಿ ಅಂತ ಹೇಳಿ ರೊಟ್ಟಿ ಮಷೀನ್ ಸೋಲಾರ್ ತಂದ್ ಮನ್ ಮುಂದ ತಂದು ಇಳಿಸಿ ಹೋದ್ರಿ. ಅದಕ್ಕೆ ಆಕಿ ಕೇಳೋಣ, ಸಂಗಿನ ಕೇಳೋಣ, ಇಲ್ರಿ ನೀವು ದೊಡ್ಡ ಲೋನ್ ತಗೊಂಡ್ರಿ ಏನ್ ಕಟ್ಟೋದಿಲ್ರಿ ಅಂತ ಅಂದಿಡ್ರಿ ಆಕಿ. ಹಾಗಾಗಿ ನಮ್ ಮಗ ಅಂದನ್ರಿ, ಇಲ್ರಿ ಮೇಡಮ್ ಇವತ್ತಿನ ದಿನ 5 ರೂಪಾಯಿ ಪೆನ್ ಕೊಡಂಗಿಲ್ರಿ ಯಾರು. 20,000 ಸೋಲಾರ್ ಹೆಂಗ್ ಫ್ರೀ ಕೊಡ್ತೀರಿ ನೀವು? ಬರಲ್ಲ ಹಂಗ್ ಕೊಡ್ಲಕ್ಕ, ನೀವ್ ಹೇಳ್ಬೇಡ್ರಿ ಇದು ಅಂದ್ರನು. ಇಲ್ರಿ ಸರ್, ನೀವು 5 ಲಕ್ಷ ಸಿಡ್ಬಿ ಲೋನ್ ತಗೊಂಡಿರಿ, ಅದಕ್ಕೆ ಸೋಲಾರ್ ಕೊಡ್ತೇವ್ರಿ ಅಂತ ಹೇಳಿ ಸೋಲಾರ್ ಇಲ್ಲಿ ಹೋದ್ರಿ. ಮನೆ ಮುಂದಿಗೆ ಏನ್ ಹುಡಕ್ರಿ, ಅದು 1-2 ವರ್ಷ ತನ ಬಿತ್ರಿ. ಅದು ಇಲ್ಲೇ ಫಿಟ್ ಮಾಡ್ಸ್ರಿ ಅಣ್ಣ, ಇಲ್ಲ ನೀವೇ ಮಾಡ್ಕೊಂಡ. ನಾವ್ ಯಾಕೆ ನಾವ್ ಮಾಡ್ಕೊಳಣ, ನಾವು 3 ತಿಂಗಳದಾಗ ಫಿಟ್ ಮಾಡ್ತೇವ್, ಇಲ್ಲಾಂದ್ರ ನೀವು 3 ತಿಂಗಳ ಆದ ನಂತರ ಚಾರ್ಜ್ ನೀವು ಕೊಡ್ಬೇಕಾಗ್ತ ಅಂದ್ರಿ ಅವ್ರು. ನಾವ್ ಚಾರ್ಜ್ ಯಾಕೆ ಕೊಡಂಬ್ರಿ, ನೀವು ಸೋಲಾರ್ ನೀವು ಇಳಿಸೋಗ್ರಿ, ನಿಮ್ ಕಡೆದ ಮನುಷ್ಯರಿಗೆ. ಇಲ್ರಿ ನೀವು 3 ತಿಂಗಳದಾಗ ಮಾಡ್ಕೊಂಡ್ರಿ, ನಮ್ ಕಡೆದ ಮನುಷ್ಯರಿಗೆ ಕಳಿಸ್ತಿದ್ದೇವ್ ನಾವು ಅಂತ ಅವ್ರ ಅಂದ್ರಿ. ಅದ ಅಲ್ಲೇ ಬಿತ್ರಿ. 1-2 ವರ್ಷ ಹೋಯ್ತು. ಮುಂದೆ ಏನದ ಲೋನ್ ಬಂದ್ ಮಾಡಿದ್ರಿ. ನಾವ್ ಬಂದ್ ಮಾಡೋಣ, ಅದು ಸೋಲಾರ್ ತಂದು ಕೂಡ್ಸುರಿ. ಸೋಲಾರ್ ಕೂಡ್ಸೋದ್ರಿ, ಅದ್ರ ಲೋನ್ ಬಿ ಮುಟ್ಟಿದ್ರಿ ನಮ್ ಸೋಲಾರ್ದು 23,000. ನಮ್ ಮಗ ಅಂತ ಮಮ್ಮಿ ನೀ ಬಿಡ್ತಿಕರೆ ನಾಳೆಗ್ ಬಡ್ಡಿ ಹಾಕದ್ರ ಏನ್ ಮಾಡ್ತಿ ಅಂತ ಕೇಳ್ತಾನ್ರಿ ಅವ. ನಾವ್ ಏನ್ ಸಾಲಿ ಕಲ್ತಿಲ್ಲ ಏನಿಲ್ರಿ ಸರ್, ನಾವ್ ಹೆಬ್ಬಟ್ ಇದ್ದೇವ್ರಿ. ನಮ್ ಮನೆ ಬಲ್ಲಿ 8-10 ಮಂದಿ ಬಂದ್ರಿ. ಅವ್ರು ಬಂದ್ರ ಅವ್ರಿಗೆ ಎಲ್ಲರಿಗೂ ಅಂಜಿಸಿ ಬೆದರ್ಸಿ ಕಳ್ಸೀನ್ರಿ ನಾ. ಬರ್ಬೇಕಾದ್ರೆ ಒಬ್ಬಿಬ್ರು ಬರೋಕಿಲ್ರಿ, 8-10 ಮಂದಿ ಬರೋದಂದ್ರಿ. ಆಜು ಬಾಜು ಏನ್ ಅನ್ಕೊಳಕಿಲ್ರಿ. ಎಷ್ಟ್ ಸಾಲ ಮಾಡ್ರಪ್ಪ ಇವ್ರು ಅನಸ್ತಿಲ್ರಿ ಸರ್ ನಮಗ. ಹಂಗನ್ಸುತ್ತೆ. ಅವ್ರು ಬಂದಂದ್ರೆ ಏನಿಲ್ಲ, ವಿಡಿಯೋ ಮಾಡ್ಕೊಳ್ರಿ, ಫೋಟೋ ಗಿಡ ತಕೊಂಡು ಸೀದಾ ಸ್ಟೇಷನ್ ಕಂಪ್ಲೇಂಟ್ ಕೊಡ್ರಿ, ಇಲ್ಲ ಲೀಗಲ್ ಆಗಿ ನಿಮ್ ಹತ್ರ ಏನಿದೆ ರೆಕಾರ್ಡ್ಸ್ ಕೊಡಿ ನಮಗೆ. ಇದು ರಿಕಾರ್ಡಿಂಗ್ ಫೋನ್ ರಿಕಾರ್ಡಿಂಗ್ ಮಾಡ್ಕೊಂಡೇನ್ರಿ, ಇದು ವಿಡಿಯೋ ಮಾಡ್ಕೊಂಡೇನ್ರಿ. ಆದ್ರೆ ವಿಡಿಯೋ ಅದು ಹೋರಾಟಗಾರಿ ಕಳ್ಸ್ಲಕ್ ನನಗ್ ಬರಲ್ಲ ರೀ. ನಾ ಓದಿಲ್ಲ ಬಿಟ್ಟಿಲ್ಲ, ನನಗ್ ಬರಲ್ಲದು. ಅದಕ್ಕೆ ನಾ ರವೀಂದ್ರ ಶೆಟ್ಟಿ ಕೂಡ ಮಾತಾಡ್ಲಕ್ ಹಚ್ಚಿರ. ಅವ್ರ ನಂಬರ್ ಹಿಂಗೆ ಇಟ್ಕೊಂಡಿದ್ರಿ, ನಿಮ್ದು ಹೆಂಗ್ ಇಟ್ಕೊಂಡಿನಿ ಹಂಗ. ಅವ್ರ ಹೋರಾಟರು ಏನದ, ಅವ್ರು ರವೀಂದ್ರ ಶೆಟ್ಟಿ ಹಿಂಗ್ರಿ ಸರ್ ಹಿಂಗ್ ಮಾಡ್ಲತ್ತಾರೇನು. ಒಬ್ರು ಸರ್ ಬಂದಿರ, ಅವ್ರು ಕೂಡ ಅವ್ರು ಮಾತಾಡಿದ್ರು. ಇವ್ರು ಸರ್ ಏನ್ ಮಾಡಿದ್ರಿ, ಅದು ಫೋನ್ ತಗೊಂಡ್ ಹೊರಗ್ ಹೋದ್ರಿ ರೋಡಿಗೆ. ನಮ್ ಮಾತಾಡ್ಲಿಲ್ರಿ ಅವ್ರು. ಅದಕ್ಕ ಇದು ಎಷ್ಟ್ ಮಂದಿ ಸರ್ಗಳು ಬಂದಿರ, ಅವ ಮ್ಯಾಲಿನ ಸರ್ ಇವ ಮ್ಯಾಲಿನ ಸರ್ ಎಷ್ಟ್ ಮಂದಿ ಕರ್ಕೊಂಡ್ ಬಂದ್ರಿ. 4-5 ಮಂದಿ ಬರೋದ್ರಿ. ನಾ ಅಂದೆ ಕಟ್ತೀನಿ, ಕಟ್ಟಲ್ಲ ಅಂತಿಲ್ಲ. ನಮ್ದು ಉಳಿತಾಯ ಲಾಭಾಂಶ ಎಲ್ಲ ಲೆಕ್ಕ ಮಾಡ್ಕೊಡ್ರಿ. LIC ಮಾಡ್ಸಿವ್ರಿ, ಎಲ್ಲ ಲೆಕ್ಕ ಮಾಡ್ಕೊಡ್ರಿ. ಅದು ನಾವ್ ಕಟ್ತೇವು. ನಾವ್ ಬ್ಯಾಂಕಿಗೆ ಕಟ್ತೇವ್ 3 ತಿಂಗಳೊಮ್ಮೆ. ಇಷ್ಟಿನ ವಾರ ಕಟ್ಟಿವಿ, 3 ತಿಂಗಳೊಮ್ಮೆ ಕಟ್ತೇವ್ ನಾವು, ಕಟ್ಟಲ್ಲ ಅಂತಿಲ್ಲ. ಬ್ಯಾಂಕಿನ ಪಾಸ್ಬುಕ್ ಕೊಡ್ರಿ ಅಂತ ನಾವ್ ಅಂದೇವ್ರಿ ಸರ್. ಅನ್ನೋದು ಹಂಗೆ ಬರೋದಕ್ ಹೋಗೋದು. ಈಗ ಮೊನ್ನೆ ಆಕಿ ಸಂಗಿನಾಗ ಹೋಗಿ ಬಂದಿಡ್ರಿ. ಎಲ್ಲ ಬಂದಾಗ ಎಲ್ಲಿ ಬಂದಾಗ ರೀ ಅಕ್ಕರ ನೋಡ್ರಿ ನಮ್ ಬಲ್ಲಿ ಲೋನ್ ಎಷ್ಟು ತೋಲಕತ್ತಾರ ಅಂತ ಅಂತಾಡ್ರಿ ಆಕಿ ನನಗ. ಗುಲ್ಬರ್ಗದಾಗ ಎಲ್ಲ ಬಂದಾಗ್ಯಾವ, ಎಲ್ಲ ನಿಂದ್ರಿಸ್ಯಾರ. ಎಲ್ಲ ಅದು
ಎಲ್ಲ ಲೈಸೆನ್ಸ್ ಇಲ್ಲ ಏನಿಲ್ಲ ಅಂತ ಅದಕ್ಕ ಎಲ್ಲಾ ಕಡೆ ನಿಂದ್ರಸ್ಯಾರ. ಎಲ್ಲಿ ನಿಂದ್ರಸ್ಯಾರಿ ಬರ್ರಿ ನಮ್ಮಲ್ಲಿ ಎಷ್ಟ್ ಮಂದಿ ಲೋನ್ ತಗೊಂಡ್ರ ಮತ್ತಂತ ನನಗ್ ಸುಳ್ಳು ಹೇಳ್ತಾಳ್ರಿ. ಕೆಲವು ಕಡೆ ಎಲ್ಲ ತಗೊಂತಿದಾರೆ, ಕೆಲವು ಕಡೆ ನಿಲ್ಲಿಸಿದಾರಮ್ಮ. ಈಗ ಏನ್ ಮಾಡ್ತಾರೆ ನಾವ್ ಕಲಬುರಗಿ ಯಾರು ಸರ್ ಇಲ್ಲಿ ಹೋರಾಟಗಾರರು? ಐದು ನಮ್ ನಂಬರ್ ಕೊಡ್ತಂತೆ. ನಂಬರ್ ಕೊಡ್ರಿ ಸರ್. ಯಾಕಂದ್ರ ನಮ್ ಮಗ ಹಿಂಗ ನಮ್ ಒಗ್ಗಟ್ಟೆ ಇಲ್ಲದಂಗ ಅದರಿ. ಅವ ಏನಂತ ಅಂತರ್ಗತ ಒಂದ್ಸಾರಿ ಏನಂದ್ರಿ ಸರ್, ನಮ್ ಮಗ ನಮ್ ಮನೆ KSRTC ಡ್ರೈವರ್ ಇದ್ರಿ. ಅವ್ರು ಡೆತ್ ಆಗಿ 18 ವರ್ಷ ಆಯ್ತ್ರಿ. ಈಗ ನಮ್ ಮಗನಿಗೆ ನೌಕರಿ ಕೊಟ್ಟಿನ್ರಿ. ಅದು ನಮ್ ಮಗ ಹೆಡ್ ಆಫೀಸ್ನಾಗ ಮಾಡ್ತಾನ್ರಿ ಅಲ್ಲಿ. ಏನಂತಾರಿ ಸರ್, ಇಲ್ಲಿ ಸಂಗಿನವ್ರು ಬಂದು ಅವ್ರ ಮಗನ ಆಫೀಸ್ಗೆ ಹೋಗಮ್ ನಡ್ರಿ ಅಂತಾರ ನೋಡ್ರಿ ಸರ್. ಮತ್ತೆ ಎಷ್ಟು ಧೈರ್ಯ ಇದ್ದಿರ್ಬೇಕು. ಹೋರ್ ನಮ್ ಮಗನ ಆಫೀಸ್ಗೆ ಹೋಗ್ರಿ, ನಾ ಕಂಪ್ಲೇಂಟ್ ಮಾಡ್ತೀನಿ, ಅಲ್ಲಿ ಪೊಲೀಸರಿಗೆ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರ. ನಾ ಅಲ್ಲಿ ಆಫೀಸ್ ಹೋಗೋದ್ ಏನ್ ಜೂರತ್ತ? ನಾ ಲೋನ್ ತಗೊಂಡೇನ್ರಿ, ಅವ ಸೀಟ್ ಅವ ಕೊಟ್ಟನ, ನಾ ಕಟ್ಲಾತೀನಿ ಸರ್. ವಾರ ಸಿಡಿ ಇದು ಅಂತ್ರಿ, ಅದು PRK ಅಂತ್ರಿ ಸರ್. ಒಂದೇ ದಿನ ಇಲ್ರಿ 5,000 ಲೋನ್, 10,000 ಇದು 15,000 ಒಂದ್ ವಾರನೇ ಕಟ್ಕೊಂಡ್ ನೋಡ್ರಿ. ಆ ಗಿರ್ಜಾನಕ್ ಇದ್ದಡ್ರಿ ಆಕಿನ್ ಬಾಯ್ ಬಿಡಕಿ ಮನ್ಯಾಗ ಅತ್ತಿ ಸಸಿ ಜಗಳ ಹಚ್ಚಿಟ್ಟಾಡ್ರಿ. ನಮ್ ಮಗನ್ ಲಗ್ನ ಮಾಡಿದ್ರಿ. ನಾ ಅದ 5 ಲಕ್ಷ ತಗೋಬೇಕಾದ್ರಿ ಸರ. ನಮ್ದು ರೊಟ್ಟಿ ಕೇಂದ್ರ ಐತ್ರಿ, ಆಮೇಲೆ ಮ್ಯಾಲ ಒಂದ್ ರೂಮ್ ಕಟ್ಬೇಕಾಯ್ತ್ರಿ, ನಮ್ ಮಗನಿಗ್ ಬೇಕಲ್ರಿ. ಅದಕ್ಕೆ ಅದು 5 ಲಕ್ಷ ತಗೊಂಡಿದಿ, ನೀ ಏನ್ ಮಾಡಿದಿ ತೋರ್ಸ್ ನಮ್ಗ್ ಲೆಕ್ಕ ಅಂತಾಡ್ರಿ ಸರ್. ಆಕಿಗೆ ಯಾಕೆ ಲೆಕ್ಕ ತೋರ್ಸ್ಬೇಕ್ರಿ ಸರ್ ನಾವು? ಲೆಕ್ಕ ತೋರ್ಸಂದ್ರು. ನಾ ಅಂದ 2 ಲಕ್ಷ 2.5 ಲಕ್ಷ ಮ್ಯಾಗ ರೂಮಿಗೆ ಹೋಗ್ಯದ, ಉಳ್ದು ನಾ ಜೋಳ ಹಾಕೊಂಡಿನಿ ದಂದಕಂತ ನಾ ಅಂದ್ರಿ. ಮನ್ವೇಲಿ ಬಂದ್ ಬಾಯಿ ಬಡದು ನಮ್ ಸೊಸಿ ಹೊಸ್ತಾಗಿ ಬಂದಿಡ್ರಿ, ಎಷ್ಟ್ ಸಾಲ ಮಾಡಿರಿ ನೀವು, ಎಷ್ಟ್ ಬಾಯಿ ಬಿಡ್ತಾರಲ್ಲ ಅವ್ರು ಅಂತ ಹೇಳಿ ನಮ್ ಜಗಳ ಹತ್ತತ್ರಿ ನಮ್ ಮನ್ಯಾಗ. ಹಿಂಗ ನೋಡ್ರಿ ಮಾಡೋದು, ಜನರ ಮಧ್ಯೆ ತಂದಿಕ್ಕಂಥದ್ದು, ಫ್ಯಾಮಿಲಿ ಮಧ್ಯೆ ತಂದಿಕ್ಕಂಥದ್ದು ಜಗಳ ಹತ್ತಿತ್ತು ಸರ್. ನಮ್ ಸೊಸಿ ಎಷ್ಟ್ ಜಗಳ ನಮ್ ಕೂಡ ಎಷ್ಟ್ ಸಾಲ ಮಾಡ್ರಿ. ಅವ್ ಏನ್ ಕಲ್ ಗಂಟಿ ಚೌಡರಂಗ್ ನಿಂದ್ರಾಕ್ರಿ. ಕಟ್ಬೇಕಂದ್ರ ಕಟ್ಬೇಕು, ತಗೊಂಡಿರಿ ಕಟ್ರಿ. ಈಗ PRK ಅಂತ್ರಿ ಸರ್, 7,500 ರೂಪಾಯಿ PRK ಕಟ್ಕೊಂಡಾಳ್ರಿ. ಒಮ್ಮೆ 10,000 ಕಟ್ಕೊಂಡಾಳ. ಏನ್ರಿ ಸರ್ ಅವ್ರ ಬಾಯೇನು, ಅವ್ರದ್ದು ಮಾತೇನು, ಅವ್ರು ಏನ್ ಕಲ್ ಮಾಡಾರು. ಮರದಿ ಸರ್ ತಗೊಳೋದು ಮಾತೇ ಅಲ್ರಿ ಅವ್ರ ಬಲ್ಲಿ. ನೋಡಿ ಮತ್ ನಾವೇನಾದ್ರು ಈಗ ಪ್ರಸಾರ ಮಾಡಿ ನೋಡಿ, ಈ ತರ ಜನ ತೊಂದ್ರೆ ಆಗ್ತಿದೆ ನೋಡಿ ಅಂತ ಕಾಲ್ ರೆಕಾರ್ಡ್ ಮಾಡಿ ಯೂಟ್ಯೂಬ್ ಅಲ್ಲಿ ಹಾಕಿದ್ರೆ ತಗೊಂಡ್ಮೇಲೆ ಕಟ್ಟಬೇಕು, ತಗೊಂಬೋತ್ನಾಗ ಗೊತ್ತಿದ್ದಿಲ್ಲ. ಈಗ ಸಿದ್ದರಾಮಯ್ಯ ಸಾಹೇಬ್ರು ಸುಗ್ರೀವಾಜ್ಞೆ ಹೊರಡಿಸ್ಬಿಟ್ರು, RBI ಲೈಸೆನ್ಸ್ ಇರ್ತಕ್ಕಂಥದ್ದು ಕಟ್ಬಹುದು, ಇಲ್ಲಾಂದ್ರೆ ಇಲ್ಲ ಅಂತ ಹೇಳಿ. ಅವ್ರು ಕೇಳಲ್ರಿ ಸರ್. ಇನ್ನ ನಡ್ದದೇ ಇರೋದು ಪೂರಾ ಡಿಕ್ಲೇರ್ ಬಂದ್ ಆಗಿಲ್ರಿ ಸರ್. ಅದ್ ನಡ್ದದ್ರಿ ಇನ್ನ ನಡದ್ ಹೌದು. ನಾ ಮನೆ ಬಂದಿರಿ ಮತ್ರಿ ಕೋರ್ಟ್ನಾಗ ಅದ. ಅದ್ರ ಈಗ ನಾವ್ ಬಿಟ್ಟು 1.5 ವರ್ಷ ಆಯ್ತ್ರಿ ಸರ್. ನಾ ಈಗ ಮನೆ ಬಂದಿಡ್ರಿ ಸಂಗಿನಕಿ ನೋಡುವ ಇಲ್ಲ, ಅದು ಕೋರ್ಟ್ನಾಗ ಅದ, ನಾ ಕೇಸ್ ನಡ್ದದ, ಅದು ಡಿಕ್ಲೇರ್ ಆಗಿ ಕಟ್ತೀನಿ ಅಂತ ಹೇಳೇನ್ರಿ. ನಾ ಡಿಕ್ಲೇರ್ ಆಗಿ ಇಲ್ಲ ಸರ್ ಬಾ ಅಂದ್ರ ಆಫೀಸ್ಕ, ನಿಮ್ ಬ್ಯಾಂಕ್ ಪಾಸ್ಬುಕ್ ಕೊಡ್ತೀನಿ ಅಂತಾರಿ ಸರ್. ಕೊಡ್ತಾರೇನ್ರಿ ಹಂಗ? ಈಗ ನೋಡ್ರಿ ನಾವ್ ಎಲ್ಲಿಗೆ ಬರಲ್ಲ, ಮನೆ ಹತ್ರ ತಗೊಂಬರ್ರಿ. ನಾವ್ ಆಫೀಸಿಗೆ ಬರಲ್ಲ, ಎಲ್ಲಿ ಬರಲ್ಲ. ಆಫೀಸ್ದಾಗ ಹೋದಾದ್ಮೇಲೆ ಅವ್ರ ಬೇರೆ ಏನ ಮಾಡಿದ್ರೆ ನಾ ಹೋಗಲ್ ಬಿಡ್ರಿ. ಇಲ್ಲ ನೀವು ಇಲ್ಲಿದೆ ಒಯ್ದಿರಿ ಎಲ್ಲ ಇಲ್ಲಿಗೆ ತಂದ್ ಕೊಡ್ರಿ ಹಂಗಿದ್ರ ಅಂದಿನ್ರಿ. ಬ್ಯಾಂಕಿನ ಪಾಸ್ಬುಕ್ ಕೊಡ್ತಾರಂತ್ರಿ ಸರ್ ಅಂತ ಹೇಳ್ರಿ. ಕರೆ ಏನ್ ಸುಳ್ಳ್ರಿ ಸರ್ ಅದು? ಸುಳ್ಳು ಬಿಡ್ರಿ. ಹಂಗಿದ್ರೆ ಮನೆ ಹತ್ರ ಬಂದ್ ಕೊಟ್ಟು ಹೋಗ್ರಲ್ಲ. ಮನೆ ಹತ್ರ ಬಂದ್ ಕೊಟ್ಟು ನೋಡಮ್ಮ ಲೆಕ್ಕ ಇಲ್ಲ ಐತೆ ತಗೊಳ್ರಿ ಅಂತ ಲೆಕ್ಕ ಕೊಟ್ಟು ಕಟ್ಸ್ಕೊಂಡ್ ಹೋಗಾರ ಅವ್ರು. ಯಾವ ಬ್ಯಾಂಕ್ ಅಂತ ಕೇಳಿದ್ರೆ ಬ್ಯಾಂಕ್ ಆಫ್ ಬರೋಡಾ ಅಂತಾರ ಅವ್ರು. ಎಲ್ಲರಿಗೂ ಒಂದೇ ಮಕ್ಮಲ್ ಟೋಪಿ. ನಮ್ದು ಕೂಡ ಬ್ಯಾಂಕ್ ಆಫ್ ಬರೋಡಾ ಅಂತಾನೆ ಹೇಳ್ತಾರೆ. ಇದುವರೆಗೂ ರೆಕಾರ್ಡ್ಸ್ ಅನ್ನು ಕೊಡ್ತಾ ಇಲ್ಲ. ಅಂದ್ರ ಬಾಳ್ ಜನ ತಿಂದ್ರಿ. ನಾವು ಮನ್ಯಾಗ ಇಷ್ಟು ಕಣ್ಣ ನೀರ್ ಕೈ ಅನ್ಕೂಳ ಒಂದೇ ಆಗಿತ್ರಿ ಸರ್. ನಮ್ಗ ಇಷ್ಟು ತಕ್ಲೀಫ್ ಐತ್ರಿ. ಅದು ಏನ್ ನಿಂತ ಜಾಗದ ಮೇಲೆ ಕಟ್ಕೋಕ ಗಿರ್ಜಿ ಅನ್ನಾಕ್ರಿ, ಕೊಪ್ಪಳದಾಕ್ರಿ. ಹೋಗವ್ರಿ ಕರಿ ಬಡ್ಕೊಂಡ್ರಂಡಿ. ನಿಂತ ಜಾಗದ ಮೇಲೆ PRK ಇಷ್ಟ ಕಟ್ಬೇಕಂದ್ರ ಕಟ್ಬೇಕು. ತೋಳಕ್ ತಿಳಿದಿಲ್ಲೇನ್ ನಾ ಅಂದ್ರಿ ಸರ್. ಅವ್ರು ಸರ್ ಬಂದಿರೋ PO ಸರ್ ಅಂತ ಹೇಳಿ ಅವ್ರು ಲೋನ್ ಏನ ಇದು ಮಾಡ್ತಾರಲ್ರಿ ಸರ್. ಅವ್ರು ಇವ್ರು ಅವ್ನು ಸರ್ ತೆಳಗಿದ್ದವ್ರು ಹೊಸ ಮಂದಿ ಬಂದಿರಿ ಸರ್. ನಾಂದ ಅವಾಗ ನಮ್ಗ್ ತಿಳಿದಿಲ್ಲ, ನಾವ್ ಹೆಬ್ಬಟ್ಟಿದ್ದೇವ್. ನಮ್ಗ್ ಓದ್ಲಕ್ ಬರ್ಲಾ. ನಮ್ ಮಕ್ಳು ಸಣ್ಣ ಇದ್ದವ್ರಿ. ಈಗ ಏನಾಗ್ತರಿ, ನಾವ್ ಸಾಲ ತಗೋತೀವಿ ಕಟ್ತೀವಿ ಅಂದಾಗ ನಮ್ ಮಕ್ಳು ಏನ್ ಮಾಡ್ತಾವ್ರಿ, ಅವಕ್ಕೇನ್ ತಿಳಿಸ್ತಾರಿ ಅವಕ್ಕ? ತಗೊಂಡ್ವಿ. ಈಗ ತಗೊಂಡ್ ಬಾಕಿ ಏನದ, ಈಗ ಕಟ್ತೀವಿ. ನಾವ್ ಕಟ್ಟಲ್ಲ ಅಂತಿಲ್ಲ, ನಮ್ಗ್ ಹೆಬ್ಬಟ್ಟಿದ್ದೇವು, ಗೊತ್ತಾಗಲ್ಲ ನಮ್ಗ. ತಗೊಂಡಿವಿ. ಯಾವ್ರಿ ಕಡಕ್ರಿ? ತಗೊಂಡಿವ್ರಿ ಸರ. ಈಗ ನಮ್ ಮಗನಿಗೂ ಅಷ್ಟು ಐಡಿಯಾ ಇಲ್ರಿ ಅವನಿಗೆ. ನಾವು ಹೆಬ್ಬಟ್ಟಿದ್ದೇವ್, ನಮ್ಗೇನು ಓದ್ಲಕ್ ಬರ್ಲಕ್ ಎಲ್ಲಿ ಸಹಿ ಮಾಡಂತಾರ ಅಲ್ಲಿ ಸಹಿ ಮಾಡೋದು ತೊಳದ್ರಿ ಸರ್. ಆಹಾರ ಮಾಡಿ ನಮ್ಗೇನದ ಯಾಮರ್ಸಿ
ಕೊಟ್ಟು ಒಬ್ರು ಹೆಣ್ಮಗಳು ಹಿಡಿತಾರ ಅವ್ರು, ಒಬ್ರಲಿಂದ 10 ಮಂದಿ 10 ಸಂಘಗಳು ಗಂಟ್ ಹಾಕ್ತಾರ ನೋಡ್ರಿ ಅವ್ರು ಒಬ್ರು ಹೆಣ್ಮಗಳು ಹಿಡಿದು. ಹೌದೌದು ಅಮ್ಮ, ನಮ್ದು ಆಟೋ ಕಾರ್ಡ್ ರೆಕಾರ್ಡ್ ಯೂಟ್ಯೂಬ್ ಅಲ್ಲಿ ಹಾಕ್ಬೋದಮ್ಮ? ಹಾಕ್ರಿ ಸರ್, ಹಾಕ್ರಿ, ಅದಕ್ಕೇನಿಲ್ಲ, ಬಿಂದಾಸ್ ಹಾಕ್ರಿ. ಯಾಕಂದ್ರ ನಮ್ ಕಲಬುರಗಿದು ಯಾವ ಬರ್ಲೇ ಆಗ್ಯಾವಲ್ರಿ. ನಾವು ಎಷ್ಟ ದಿನ ಆಯ್ತು ಅಬ್ಸರ್ವ್ ಮಾಡತ್ತೀನ್ರಿ. ಕಲಬುರಗಿ ಯಾವ ಇಲ್ಲಿ ಹೋರಾಟಗಾರ ಯಾರು ಗೊತ್ತಾಗಲ್ರಿ ನನಗದು. ಇಲ್ಲ ನಾ ನೋಡಮ್ಮ, ನಮ್ಗೆ ಯಾರನ್ನ ಫೋನ್ ಮಾಡ್ಲಿ ನಾವ್ ಕೇಳಿ ಹಾಕ್ತಿವ, ಹಂಗೇನಿಲ್ಲ. ನಾ ಆಗ್ತೇನಲ್ಲಮ್ಮ, ನಾನು ವಾರಕ್ಕೆ 2-3 ನನ್ಗೆ ಯಾವ ಫೋನ್ ಬರ್ತಾವ ಅವ್ರು ಕೇಳಿ ಹಾಕ್ತೇನೆ. ಅಂದ್ರೆ ನಾನು ದಾಖಲಾತಿ ಹಾಕ್ಬೇಕಮ್ಮ, ನನಗೆ ನಿಮ್ದು ಒಂದು ಬುಕ್ ಹಾಕ್ಬೇಕಾಗುತ್ತೆ. ಒಂದು ಬುಕ್ ಹಾಕ್ರಿ ವಾಟ್ಸಾಪ್ಗೆ. ಅದೇ ಸರ್, ಅವ್ರು ಗಿರೀಶ್ ಮಠಣ್ಣವ್ರು ಕೂಡ ಮಾತಾಡ್ಬೇಕಂತೀನಿ. ಅವ್ರ ಫೋನ್ ನಂಬರ್ ನಾನ್ ತೆಗಿಲಕ್ ಬರಲ್ರಿ, ಯಾರ್ ನಂಬರ್ ತೆಗಿಲಕ್ ಬರಲ್ರಿ ಸರ್. ನಾವ್ ಓದಿಲ್ಲಲ್ರಿ, ಹಂಗಾಗಿ ನಮ್ಗೆ ಯಾವ್ದು ಬರಲ್ಲೇ ಅದ್ರಾಗ. ಇಲ್ಲ ಎಲ್ಲರೂ ಸಪೋರ್ಟ್ ಇದಾರ, ಹಂಗೇನಿಲ್ಲಮ್ಮ. ನನ್ನಂತವ್ರಿಗೆ ನಮ್ ಕಲಬುರಗಿ ಯಾರು ಹೋರಾಟಗಾರ ಇಲ್ಲೆಲ್ಲ ಬಂದ್ ಮಾಡ್ಬೇಕ್ರಿ ಸರ್. ಇನ್ನ ನಡ್ದು ಇಲ್ಲ ನಂಬಲ್ಲಿ. ಬಂದ್ ಮಾಡ್ಬೇಕಂದ್ರ ನೀವೇ ಕೈ ಚಾರ್ಜ್ ತಗೋಬೇಕಮ್ಮ. ಏನ್ರಿ ಸರ್, ಎಲ್ಲಾ ಸಂಗಿನವ್ರು ಒಂದ್ ಆಗ್ಬೇಕ್ರಿ, ನಡೀತದ್ರಿ ಅದು. ಹಂಗಾದ್ರೆ ನಡೀತಮ್ಮ. ಕೆಲವೊಬ್ರು ನೋಡಿ, ನೀವು ಬಂದ್ ಮಾಡ್ಬೇಕಂತೀರಿ, ಇನ್ನೊಬ್ರು ಏನಂತಾರೆ ಅದಕ್ಕೊಂಥರ ಡ್ರಗ್ಸ್ ಹೆಂಗ್ ಅಡಿಕ್ಟ್ ಆಗಿರ್ತಾರ ಹಂಗ ಅಡಿಕ್ಟ್ ಆಗಿಬಿಟ್ಟಿರ್ತಾರ. ಅಂದ್ರ ಅವಾಗನಂಗಿಲ್ರಿ ಸರ್. ಅಂದ್ರ ಈಗ ಲೋನ್ ತಗೊಂಡಿವಲ್ರಿ, ಈ ಟೈಮಿಗೆ ಕಟ್ಬೇಕಂದ್ರ ಆ ಟೈಮಿಗೆ ಕಟ್ಬೇಕ್ರಿ. ನಾ ಪ್ರತಿ 3.5 ಲಕ್ಷ ಕಟ್ಬೇಕಾದ್ರಿ ಸರ್. ಮುಂಜಾನೆ 8:30 9ಕ್ಕೆ ನಮ್ ಮಗ ಡ್ಯೂಟಿಗೆ ಹೋಗ್ತಾನ್ರಿ. 8:30 ತರ ನನ್ ಬುಕ್ ಪಾಯಿಂಟ್ ನಾಗ ಇರ್ತಿತ್ ನೋಡ್ರಿ. ಆ ಟೈಮಿಗೆ ಕಟ್ಬೇಕು. ಯಾಕ ಲೇಟ್ ಮಾಡಿದ್ರಲ್ಲ ಓಡಿ ಹತ್ತದ್ ನೋಡು. ಕಟ್ರಿ ಕಟ್ರಿ. ಏನ್ ಟಾರ್ಚರ, ಏನ್ ಸುದ್ದಿರಿ, ಅದಕ್ಕೆ ಹೇಳಕ್ ಬರ್ಲ ಕೇಳಕ್ ಬರಲ್ರಿ. ಅದಕ್ಕೆ ಏನ್ಯಾಕ್ ಆಗಲ್ಲಕ್ಕ, ಒಂದ್ ಕೇಸ್ ಆದ್ರ ಆಗ್ಲಕತ್ ಬಿಟ್ಬಿಟ್ಟಿನ್ ನೋಡ್ರಿ, ಹೋಗ್ಲಕ್ ಬಿಡು ಅಂತ. ಇದ್ ನೋಡ್ರಿ, ಕೇಸ್ ಆಗ್ಲಿ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ರೆಕಾರ್ಡ್ಸ್ ಇದ್ರೆ ಮಾತ್ರ ಕೇಸ್ ಮಾಡ್ತಾರೆ. ರೆಕಾರ್ಡ್ಸ್ ಇಲ್ಲ ಅಂದ್ರೆ ಏನ್ ಕೇಸ್ ಮಾಡ್ತಾರ ಅವರು? ರೆಕಾರ್ಡ್ಸ್ ಏನದ್ರಿ ಸರ್, ಅದು ಈಗಂತಾರ ಆಕಿ ಬ್ಯಾಂಕಿಂದ ಪಾಸ್ಬುಕ್ ತಂದ್ ಕೊಡ್ತೀನಿ ಕಟ್ರಿ ಅಂದ್ರ ತಂದ್ ಕೊಡ್ರಿ ಅಂತ ಹೇಳಿನ್ರಿ. ನಾ ಬರ್ಲ ಎಲ್ಲಿಗೆ, ನಾ ಬರ್ಲ. ಬ್ಯಾಂಕಿನ ಪಾಸ್ಬುಕ್ ಕೊಡ್ರಿ, ನಾ ಬರ್ತೀನಿ, ಕಟ್ತೀನಿ ಬಂದು. ನಮ್ಗೆ ಯಾವ್ದು ನೋಡಿ, ನಮ್ಗೆ ಯಾವ್ದು ಒಬ್ರದ್ದು ₹1 ದುಡ್ಡು ಬೇಡ. ಬ್ಯಾಂಕಿಂದ ಕೊಟ್ಟಾರಂದ್ರೆ ಅದು ಕೂಡ ನಮ್ಮಂತ ಬಡವ್ರ ದುಡ್ಡು ಕಟ್ಟದಂತೆ. ಇಲ್ಲ ಸರ್, 3.5 ಲಕ್ಷ ಕಟ್ಟಿವ್ರಿ. ಈಗ ನಮ್ ಮಗದು ನಮ್ದು ಸೇರೆ, ನಮ್ದು ಎಲ್ಲಾ ಸೇರಿ 45,000 ರೂಪಾಯಿ ಬರೀ ಉಳಿತಾಯನೇ ಅದಾರಿ. ನಾವಲ್ಲ ಅದ್ ತಿಂಗಳ ವಾರ 20 ರೂಪಾಯಿ ಕಟ್ತೀವಲ್ರಿ ಸರ್. ಅದು ಇವಾಗ ಕಟ್ತಿದ್ರೆ ಬಿಟ್ಟಿರ ಈಗ ಎಲ್ಲಾ ಬಿಟ್ಟಿರಿ ಸರ್. ಲೋನ್ ಬಿಟ್ಟಿವಿ, 20 ರೂಪಾಯಿನ ಬಿಟ್ಟಿ ಎಲ್ಲಾ ಬಿಟ್ಟಿವ್ರಿ. ಈಗ ಉಳ್ದೋರ್ದ ಒಬ್ಬರದು 40,000 ಲೋನ್ ಅದಾರಿ, ನಂದ್ ಒಬ್ಬಕ್ಕಿದ್ ಅದಾರಿ. ಉಳ್ದೋರ್ದ ಯಾರು ಲೋನ್ ಇಲ್ಲ, ಪೀನ್ ಇಲ್ರಿ. ಅಲ್ಲಮ್ಮ, ಟೋಟಲ್ ಈಗ ಲೋನ್ ಇರೋದೇ 40,000 ಐತೆ ಅಷ್ಟೇ. ನಂದು 150 ಅದಾರಿ. 150 ಅದಾರಿ ಲೋನ್. 150 ಐತಾ? ಇವಾಗ ಇನ್ಸೂರೆನ್ಸ್ ಇಂದು ಉಳಿತಾಯ ಎಲ್ಲ ಸೇರ್ಕೊಂಡ್ರೆ ಇದನ್ನ ಅವರಿಂದ ಕೊಡ್ಬೇಕಾಗುತ್ತೆ, ನಿಮ್ಮಿಂದ ಸ್ವಲ್ಪ ಹೋಗ್ಬೋದಾಗುತ್ತಲ್ಲ? ಅದೇ ರೀ, ಅದು ಉಳಿತಾಯದ ಎಲ್ಲ ಮುರಿದು ಹಾಕಿ ಇದು ಹೇಳ್ರಿ. ಎಷ್ಟ್ ಹಾಕಿಂದ ಇದು ನಂಗ್ 15 ಅಂದಂಗ ಆಗ್ಯದ್ರಿ. ಇವ್ 10 ಇದು ಇವು ಎಷ್ಟ್ ಹಾಕಲ್ರಿ? ಹೇಳ್ರಿ ಸರ್. ಅಲ್ಲಮ್ಮ, ನಿಮ್ದೆಲ್ಲ ಉಳಿತಾಯ ಎಲ್ಲ ಸೇರ್ಕೊಂಡ್ರೆ ನೀವೇ ಸ್ವಲ್ಪ ಕಟ್ಬೇಕಾಗುತ್ತಲ್ಲ, ಬಾಳೇನಿಲ್ಲ. ಬಾಳ ಇಲ್ರಿ ಸರ್, ಅದ್ರ ನಾ ಯಾಕೆ ಕಟ್ಲಿ ಅಂತೀನ್ರಿ. ನಾ ಕಟ್ಟಲ್ಲ. ನಮ್ದೆಲ್ಲ ಏನ ಅದು PRK ಕಟ್ಕೊಂಡಾರಲ್ರಿ, ಆಯ್ತು LIC ದುಡ್ಡು ಅದಾರಿ ನಮ್ದು ಅವ್ರ ಬಲ್ಲಿ. ನೋಡಮ್ಮ, PRK ಬಂದು ಒಂದು 89 ಏನೋ ಐತಮ್ಮ 1 ಲಕ್ಷಕ್ಕೆ. ಹೌದೇನ್ರಿ? ನೀವ್ 50,000 ಕಟ್ತಂದ್ರೆ ಅದು ಎಲ್ಲ ಟೋಪಿ ಇದ್ದಂಗ. ಅದಕ್ಕೆಲ್ಲ ಬಾಂಡ್ ಕೇಳ್ರಿ, ಬಾಂಡ್ ರೆಸಿಪ್ಟ್. PRK ಅಂದ್ರೆ ಜೀವ ಭದ್ರತೆ ಬಾಂಡ್ ಕೊಡ್ಲೇಬೇಕು. ಬಾಂಡ್ ಕೊಟ್ಟಾರಿ, ಅದೇನು ಬಂದದ ಚಲೋ ಅದಾರ ಗೊತ್ತಿಲ್ಲ. ಅಲ್ಲ, PRK ಬಾಂಡ್ ಕೊಟ್ಟಾರಮ್ಮ? ಇಲ್ರಿ, PRK ಬಾಂಡ್ ಇಲ್ರಿ, LIC ಇದ್ರಿ. LIC ಬಾಂಡ್ ಕೊಟ್ಟಾರ? ಹ್ಞೂ, LIC ಬಾಂಡ್ ಕೊಟ್ಟಾರ. ನಮ್ ಮಗಳದ್ರಿ, ನಂದು ಅದು ಕೊಟ್ಟಾರ್ರಿ. ಅಲ್ಲ, ಕೊಟ್ಟಂಗ ಇಟ್ಕೊಂಡ್ರ ಮತ್ತೆ ಸಾಲ ಕೊಡೋತ್ತ ಇಸ್ಕೊಂಡ್ರ ವಾಪಸ್? ಇಲ್ರಿ, ಇಸ್ಕೊಂಡಿಲ್ರಿ. ಇಸ್ಕೊಂಡಿಲ್ಲ? ಇಸ್ಕೊಂಡಿಲ್ರಿ. ಅದು LIC ಬಾಂಡ್ ಆತು ಇಸ್ಕೊಂಡಿದೇವ್ರಿ ನಾವ್ ಅವ್ರ ಬಲ್ಲಿ. ಅವ್ರ ನಮ್ಮಲ್ಲೇ ಅದಾರ ಅದು. ಅಲ್ಲಮ್ಮ, ಈ ಕೆಲವು ಕಡೆ ಎಲ್ಲ ನಾವು ಯಾರಿಗೂ ಬಿಡತ್ತಿಲ್ಲಲ್ಲ ಅವರು. LIC ಬಾಂಡ್ ಕೊಟ್ರ ಮಾತ್ರ ನಾವು ಸಾಲ ಕೊಡ್ತೀವಿ, ಏನೋ ಕೊಡಕ್ಕಿಲ್ಲ ಅಂತ ಹೇಳ್ತಾರೆ. ಅಂತಂದ್ರೆ ನಿಮ್ಗೆ ಕೊಟ್ಟಾರಂದ್ರೆ ಹೆಂಗಮ್ಮ ಇದು? ಅದಾರಿ ಸರ್, ನಮ್ಮಲ್ಲಿ LIC ಬಾಂಡ್. ನಮ್ಮ ಮಗಳದೊಂದು, ನಮ್ಮ ಮಗಳು ಇಲ್ಲೇ ಲೋಕಲ್ ಇರ್ತಾಳ್ರಿ, ಆಕಿನ ಒಂದ್ ಮಾಡ್ಸಿಳು, ನಾನು ಒಂದ್ ಮಾಡ್ಸಿನಿ. ವಾರ 100 ರೂಪಾಯಿ ಕಟ್ತಿದೇವ್ರಿ LICದು. ಅದು ಚಲೋ ಒಂದ್ 2 ವರ್ಷ ಕಟ್ಟಿವ್ರಿ ಸರ್. ನಮ್ದು ಸಂಘ 5 ವರ್ಷ ಮುಗ್ದು 6ನೇ ವರ್ಷ ರನ್ನಿಂಗ್ ಇತ್ರಿ, ಬಿಟ್ಬಿಟ್ಟಿವಿ ನೋಡ್ರಿ. 6 ವರ್ಷ ತನ ರೀ ಏನು 1 ರೂಪಾಯಿ ನಮ್ದು ಉಳಿತಾಯ ಹಣನೇ ಕೊಟ್ಟಿಲ್ರಿ. ಏನೋ ಅವ್ರು 20 ರೂಪಾಯಿ ಕಟ್ತೀವಲ್ರಿ, ಅದೇನು ಕೊಟ್ಟಿಲ್ಲ ರೀ. ಈಗಂತಿನ್ನಾರಿ, ಅದು ಲೆಕ್ಕ ಮಾಡಿ ಕೊಡ್ರಿ. ಲಾಭಾಂಶ ಬೇಕಲ್ರಿ ಸರ್, ಅದು ನಮ್ದು ಎಷ್ಟೇ ಲಾಭಾಂಶ ಬೇಕಲ್ರಿ. ಬೇಕೇ ಬೇಕಮ್ಮ.
ಎಲ್ಲಾ ಕಡೆ ನಾವ್ ಕೊಡ್ತಾ ತುಂಬ ಇದ್ದೀವಿ. ಮನ್ಯಾಗಿದ್ದೇವ್ರಿ ಸರ್ ಹಿಂಗೆ ಆಜು ಬಾಜು ಗಂಟ್ ಹಾಕಿ ಅವ್ರಲಿಂದ ಅವ್ರಿಗೆ ಈ ಹೆಣ್ಮಕ್ಳು ಸಾಲ ಅಂದ್ರ ಬಾಯಿ ತೆರಿತಾರಲ್ರಿ. ಹೌದೌದೌದು. ವಾರ ವಾರ ಬಕ್ಕುಟ್ ಆಚಾರ ಆಗದ್ರಿ. ನಾ ಹಗ್ಲು ರಾತ್ರಿ ಒಂದೊಂದ್ ರೂಪಾಯಿ ರೊಟ್ಟಿ ಮಾಡಿವಿ. ನಾ ದುಡ್ದು ಕಟ್ಟೀನ್ರಿ ಸರ. ಒಂದ್ ತಾಸ್ ಒಂದ್ ಅರ್ಧ ಗಂಟೆ ಲೇಟ್ ಆದ್ರ ಕಲ್ಲು ಮಾಡ್ತೀರಿ ಮನ್ ಬೆಲ್ ಬಂದು. ಓರಿ ಇವ್ ಹಂಗೆ ಲೆಕ್ಕ ಕೊಡ್ಬೇಕಲ್ಲಮ್ಮ. ಲೆಕ್ಕ ಕೊಡ್ಬೇಕ್ರಿ ಅವ್ರು. ಈಗ ಎಲ್ ಕೊಟ್ಟಾರಿ ಅವ್ರು? ಲೆಕ್ಕನೇ ಕೊಟ್ಟಿಲ್ಲ ಏನಿಲ್ರಿ. ಮತ್ತೆ ಕಟ್ರಿ ಬರೀ ಕಟ್ಟೋ ಬರೇ ಕಟ್ರಿ. ಈಗ ನಮ್ದು ಉಳಿತಾಯ ಹಣ ಅದಲ್ರಿ ಸರ್, ಈಗ 20 ರೂಪಾಯಿ ಅದು ಕೊಡು ಅಂತೇವ್ರಿ ನಾವು. ಇಲ್ಲ ಲೋನ್ ಅದ ಕೊಡ್ಲಾಕ್ ಬರಂಗಿಲ್ಲ ಅಂತಾರ ಅವ್ರು. ಎಲ್ಲ ಮುರಾಯ್ಸ್ಕೊಂಡ್ ಲೋನ್ ಅದ, ಲೋನ್ ಕ್ಲಿಯರ್ ಮಾಡ್ಕೊರಿ, ಮೊದಲ್ ನೀವು ಕಟ್ರಿ ಲೋನ್. ಮೊದಲ್ ನೀವು ಕೊಡ್ರಿ, ಆಮೇಲೆ ನಾ ಕೊಡ್ತೇನೆ. ಇಲ್ಲಾರ್ದಾರ ಇವ್ರು ಎಲ್ಲಾರ್ದು ಕೊಟ್ಟು ಬಿಡ್ಬೇಕ್. ಅವ್ರದವ್ರಿಗೆ ಕೊಟ್ಟು ಬಿಡ್ಬೇಕ್, ಹಂಚಿ ಬಿಡ್ಬೇಕ್ರಿ. ಅವ್ರ ಲೋನ್ ಕಟ್ಟೆ ಕಟ್ತಾರ. ಎಷ್ಟು ಕಟ್ಟಿರ್ತಾರ? 3.5-4 ಲಕ್ಷ ಕಟ್ಟಿರಿ. ಈಗ ಅದು ಕಟ್ಟಲ್ರಿ ಮುಂದಿಂದು. ಕಟ್ತೀವಿ ಇಲ್ರಿ, ನಾವ್ ತಗೊಂಡಿರ್ತೀವಿ ಕಟ್ಟತೇವ್. ಮತ್ತೆ ಅದೇ ಕೊಡ್ಲಿಲ್ಲ ಅಂತ ಹೆಂಗ್ರಿ? ಕೊಡ್ಲೇಬೇಕು, ಆಮೇಲೆ ಬೇಕಾದ್ರೆ ಕಟ್ಟದಂತೆ. ನಾವಂದ್ರೆ ಅದೆಲ್ಲ ಲೆಕ್ಕ ಮಾಡಿ. ಈಗ ಕೆಲವೊಬ್ರದ್ದು ಒಟ್ ನಾವ್ 12 ಮಂದಿ ಇದ್ದೇವ್ರಿ ಆ ಗ್ರೂಪ್ನಾಗ. ಜನನಿ ಸಂಘ ಆತ್ರಿ ನಮ್ ಸಂಘಿನ ಹೆಸರು. 12 ಮಂದಿ ಗ್ರೂಪ್ ಇದ್ದೇವ್ರಿ. 12 ಮಂದಿದು ಈಗ ನಮ್ದು ಲೋನ್ ಅದ ಬಿಡಲಕ್ರಿ. ಈಗ ಲೋನ್ ಇಲ್ಲಾರ್ದಾರೆ ಉಳಿತಾಯ ಹಣ ಕೊಡ್ಬೇಕಿಲ್ರಿ ಅವ್ರು. ಲಾಭಾಂಶ ಉಳಿತಾಯ ಹಣ ಕೊಡ್ಬೇಕಿಲ್ರಿ ಸರ್? ಕೊಡ್ಲೇಬೇಕು ಅವ್ರು. ಅದನ್ನು ಕೊಡಲ್ಲ ಅವ್ರು. ಯಾಕೆ? ನಿಮ್ ಲೋನ್ ಅದ, ನಿಮ್ ಒಬ್ಬರು ಲೋನ್ ಇದ್ರೆ 10 ಮಂದಿಗೂ ಲೋನ್ ಇದ್ದಿಲ್ಲ ಅಂದ್ರೆ ನಿಮ್ದು ಲೋನ್ ಮುಟ್ಟತನ ಕೊಡಲ್ಲ ಅಂತಾರ ಅವ್ರು. ಅಲ್ಲಮ್ಮ, ಈಗೆಲ್ಲ ನಿಮ್ಮ 12 ಮಂದಿನ ಸಾಲ ತಗೊಂಡ್ ಕೈ ಬಿಟ್ಟಾರ ಹಿಂಗ? ತಗೊಂಡಾರ ಕಟ್ಟ್ಯಾರ. ಯಾರ್ದು ಈಗ ಸಾಲ ಲೋನ್ ಇಲ್ರಿ, ಎಲ್ಲರದು ಉಳಿತಾಯನೇ ಕಟ್ತಿರ. ಅದು ಉಳಿತಾಯನ ಇತ್ತೀಚಿಗೆ ಕಟ್ಟೋದು ಬಿಟ್ರಿ ಅವ್ರು. ಅವ್ರೆಲ್ಲರೂ ಬಿಟ್ರು. ನಾವು ಏನದ ಒಂದ್ ತೊಡೆ ದಿನ ಲೋನ್ 3.5 ಲಕ್ಷ ಕಟ್ಟಿನ್ರಿ ಸರ್. 5 ಲಕ್ಷ ಈಗ ನಮ್ದೇ ಅಲ್ಲಿ ಬಡ್ಡಿ ಗಂಟ ಸೇರಿ ಎಲ್ಲ ಇದಾಗ್ತದ. ಕಟ್ರಿ ಏಟ್ ಬರ್ತದ ಕಟ್ಬಹುದು. ಬ್ಯಾಂಕಿಂಗ್ ಕೊಡ್ರಿ, ಬ್ಯಾಂಕಿಗೆ 3 ತಿಂಗಳೊಮ್ಮೆ ಅವ POS ಅವ್ರು ಬಂದೇನು ಏನಮ್ಮ ತಗೊಂಬಂದಾಗ ಏನಿದ್ರಿ, ಈಗ ಏನಾಗಿರಿ ಅಂದನು. ಅವ್ ತಗೊಂಬಂದಾಗ ಹೇಳ್ ತಿಂತಿದ್ದೇವ್ರಿ, ಈಗ ಅನ್ನ ಉಳ್ಳತ್ತೀವ್ರಿ ಸರ್ ಅಂದನ. ಅಷ್ಟೇ ಎಲ್ಲ ಅವಾಗ ನಾವ್ ಹೆಬ್ಬಟ್ಟಿದ್ದೇವ್. ನಮ್ಗ್ ಓದು ಇಲ್ಲ ಬರೀ ಇಲ್ಲ ಏನೂ ಇಲ್ರಿ ಸರ್ ನಮ್ಗ. ಹೆಬ್ಬಟ್ಟಿ ಈಗ 1 ಲಕ್ಷ ರೂಪಾಯಿ ಎಣಸ್ಬೇಕಾದ್ರೆ ನಮ್ಗ್ ಬರಲ್ರಿ. ನಮ್ ಮಕ್ಳ ಕೈಲಿ ಎಣಸ್ತೇವ್ರಿ ನಾವು. ನಮ್ಗ್ ಬರ್ಲ 1 ಲಕ್ಷ ರೂಪಾಯಿ ಎಣಸ್ಬೇಕಾದ್ರ. ಅಲ್ಲಮ್ಮ, ಇನ್ನೊಂದ್ ಮಾತು ಹೇಳ್ಬೇಕಾಗಿತ್ತವ್ರಿ. ನೋಡಿ, ನಮ್ಗೆಲ್ಲ ಇವೆಲ್ಲ ಗೊತ್ತಿಲ್ಲ. ನೀವ್ ಎಷ್ಟ್ ಹೇಳಿದ್ರೆ ಅಷ್ಟು ಕಟ್ತಾ ಇದ್ವಿ. ನಮ್ಮ ಸಿದ್ದರಾಮಯ್ಯ ಸಾಹೇಬರು ಘೋಷಣೆ ಮಾಡಿದ್ರಲ್ಲ, ಘೋಷಣೆ ಪ್ರಕಾರ ನಿಮ್ದು ಲೈಸೆನ್ಸ್ ಇದ್ರೆ ತಾಂಬಂದ್ ಕೊಡಿ, ನಾವು ದುಡ್ಡು ಕಟ್ತೀವಿ. ನೀವು ಬ್ಯಾಂಕಲ್ಲೇ ಹೋಗಿ ಕಟ್ತೀವಿ ನಾವು ಅಂತ ಹೇಳ್ಬೇಕಾಗಿತ್ತು. ಈಗ ಸರ್ಕಾರ ಘೋಷಣೆ ಮಾಡೋದಲ್ರಿ, ಅದಕ್ಕ ಮುಂಚೆನೆ ಆಗ್ಯದ್ರಿ. ಅದಾದ್ಬೇಕು ಬಂದಿಲ್ರಿ ಈಗ ಅವ್ರು. ಬಂದಿಲ್ರಿ. ಅದು SB ಅನ್ನಕ್ ಮೊನ್ನೆ ಅವತ್ ಬಂದಿಡ್ರಿ. SB ಅಂತ DSB ಅಂತ ಪೊಲೀಸ್ ಇದ್ದೀರಿ. SB ಇಟ್ಕೊಳಕ್ ಅಂದಿನ ಮನೆ ಪೊಲೀಸ್ ಇಲಾಖೆದಾಗಿದ್ದೀರಿ ನೋಡಿ. ಪೊಲೀಸ್ ಹೆಸರುಗಳು ಇವ್ರಿಗೆ ಸರ್. ನಮ್ ಏರಿಯಾದಾಗ ಬಹಳಷ್ಟು ಇದಾವ್ರಿ ಸಂಘ. ಎಲ್ಲಾ ಮಾಡಿ ಉಣೋರ್ ಯಾರಿಲ್ಲ ಹೆಚ್ಚ. ಈ ಮಾಣಿಕಮ್ಮ ಗುಡಿ ಅದಾರಿ ಇಲ್ಲಿ ಒಂದು. ಆ ಮಾಣಿಕಮ್ಮ ಗುಡಿಗೆ ನೋಡ್ರಿ ಧರ್ಮಸ್ಥಳ ಸಂಘಿನವ್ರು 1 ಲಕ್ಷ ರೂಪಾಯಿ ಕೊಟ್ಟು ಹೋತಾರ ನೋಡ್ರಿ ನಮ್ ಕಾರ್ಪೊರೇಟರ್ಗೆ. ನಮ್ಗೆ ಎಲ್ಲರಿಗೆ ಅಲ್ಲಿ ಗುಡಿಯಾಗ ಇದ್ದದ್ ಬರ್ರಿ ಅಂದ್ರ ಹೋಗಿದ್ದೇವ್ರಿ. 1 ಲಕ್ಷ ರೂಪಾಯಿ ಚೆಕ್ ಕೊಟ್ರ ನೋಡ್ರಿ ಮಾಣಿಕಮ್ಮ ಗುಡಿಗೆ. ನಮ್ಮೂರ ಕೂಡ ಕೊಟ್ಟೋಗ್ಯಾರಮ್ಮ. ಅಲ್ಲಮ್ಮ, ಕೋಟಿ ಗಟ್ಲೆ ಲೂಟಿ ಮಾಡಿ ಊರಿಂದ 1,50,000 ಕೊಟ್ರ ಅದೇನ್ ದೊಡ್ಡ ಆಗದ? ಅದೇ ರೀ, ಈ ಗಿರೀಶ್ ಅವ್ರ ಹೇಳಲ್ರಿ, ಒಂದೊಂದ್ ಏರಿಯಾಕ್ ಒಬ್ಬೊಬ್ರಿಗೆ ಇದು ಅವ್ರ ಮಾತ್ ಎತ್ತಬಾರ್ದು, ಅವ್ರಿಗೆ ಹಚ್ಚಿ ಸಂಘ ಕಟ್ಕೋಬೇಕಂತ ಒಂದೊಂದ್ ಏರಿಯಾಕ್ ಗುಡಿ ಗುಂಡಾರ ಸ್ವಾಮಿ ಸಮರ್ಥ ಎಲ್ಲರಿಗೆ ರೊಕ್ಕ ಕೊಡ್ಬೇಕ ಹೊಂಟಾರಂತ ಗಿರೀಶ್ ಸರ್ ಹೇಳ್ಯಾರಲ್ರಿ. ಅದ್ ಸೇಮ್ ಕರೆಕ್ಟ್ ಅದ ನೋಡ್ರಿ ಸರ್ ಅದು. ನೋಡಿ, ನಾವ್ ಜನಗಳಿಗೆ ಈ ತರ ಹೇಳಿದ್ರೆ ನಮ್ದಿತ್ತಿಲ್ಲ. ಇವಾಗ ನೀವಾಗಿ ನೀವ್ ತಿಳ್ಕೊಂಡು ಫೋನ್ ಮಾಡ್ತಾ ಇದೀರಿ. ನಾ 1.5 ವರ್ಷ ಆಯ್ತ್ರಿ ಸರ್ ಬಿಟ್ಟು. ನಾ ಯಾರಿಗ್ ಫೋನ್ ಹಚ್ಚಲಿ, ಒಂದಿನ ರವೀಂದ್ರ ಶೆಟ್ಟಿಗೆ ಹಚ್ಚಿದ್ರಿ ನಾನು. ಈ ಫೋನ್ಯಾಗ ಎಲ್ಲಾರು ನಂಬರ್ ಇರ್ತಾವಲ್ರಿ, ನನ್ ತೆಗಿಲಕ್ ಬರಲ್ರಿ ಸರ್ ಅದು. ಅವ್ರು ಸಂಗಿನವ್ರು ಬಂದ್ರಲ್ರಿ, ಅಲ್ಲಿ ಬಾಜು ಅವ್ರು ಓದಾರ ಇವ್ರು ಹೋರಾಟಗಾರದು ನಂಬರ್ ಅಂತ ತೆಗೆದ್ಕೊಡ್ರಿ ಅಣ್ಣ. ಅವ್ರು ರವೀಂದ್ರ ಶೆಟ್ಟಿ ಅನ್ನಾರ ಹರ ನೋಡ್ರಿ ಅಣ್ಣ. ಅವ್ರ ನಂಬರ್ ತೆಗದ್ರಿ. ತೆಗದ ಆ ನಂಬರ್ ಇಟ್ಕೊಂಡ ಗಿರೀಶ್ ಸರ್ ಕೂಡ ಮಾತಾಡ್ಬೇಕು, ಎಲ್ಲಾ ಹೋರಾಟಗಾರ ಮಾತಾಡ್ಬೇಕು ಅನ್ನೋ ಬಹಳ ಅವ್ರೊಂದು ರಾಮ ಲಕ್ಷ್ಮಣ ಆಗಿ ನಿಂತಾರ ನೋಡ್ರಿ ಸರ್. ಅವ್ರ ಮಹೇಶ್ ತಿಮ್ಮಾರೋಡಿ ಗಿರೀಶ್ ಸರ್. ಅಲ್ಲಮ್ಮ, ನೋಡಿ, ಅವ್ರಿಗೆಲ್ಲ ಕೋಟಿ ಗಟ್ಲೆ ಆಸ್ತಿ ಇದೆ, 1 ಲಕ್ಷ ಗಟ್ಲೆ ದುಡಿತಿದಾರೆ. ಅಂತರೆಲ್ಲ ಬಡವ್ರ ಪರವಾಗಿ ನಿಂತ್ಕೊಂಡು ಹೋರಾಟ ಮಾಡ್ತಿದಾರ. ಅಂತಾರನ ಇವ್ರು ಬುರುಡೆ ಗ್ಯಾಂಗ್ನವ್ರು, ಇವರು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಷಡ್ಯಂತ್ರ ಹಂಗೆ ಹಿಂಗೆ ಒಂದೆರಡು ಅಲ್ಲಮ್ಮ ಅಪವಾದಗಳು. ಇಷ್ಟೆಲ್ಲ ಅಪವಾದ ನಮ್ಗೆ ಬೇಕಾಗಿತ್ತು. ನಮ್ಮನ್ನ ಅಂತಾರೆ ಎಲ್ಲ ಸಹಿಸ್ಕೊಂತ ಇದೀವಿ.
ಎಲ್ಲರೂ ಸರ್, ಎಲ್ಲರೂ ಅವ್ರ ಹೆಂಡ್ರು ಮಕ್ಳು ಸಂಸಾರ ಬಿಟ್ಟು ನಿಂತಾರಲ್ರಿ ಸರ್, ಅವ್ರಿಗೆ ಎಷ್ಟು ಇದು ಇದ್ದಿರ್ಬೇಕು ಅವ್ರಿಗೆ. ಅಮ್ಮ ನಮ್ಗೆ ಸತ್ಯ ಹೊರಗ್ ಬರ್ಬೇಕಮ್ಮ. ಈ ನೋಡಿ ಇಷ್ಟೆಲ್ಲ ಅನ್ಯಾಯ ಆಗ್ತಿದಲ್ಲಮ್ಮ. ಇವಾಗ ನಿಮ್ಗೆ ಅರ್ಥ ಆಗುತ್ತೆ ನಮಗೀಗ. ಈಗ ದಾಖಲಾತಿ ಕೇಳ್ದೆ ಯಾವ್ದೋ ಒಂದು ಬ್ಯಾಂಕ್ ಅಲ್ಲಿ ನಿಮ್ದು ಪಾಸ್ಬುಕ್ ಐತಪ್ಪ, ಇಲ್ಲ ಸಾಲ ಕೊಟ್ಟಬೇಕು, ಇಲ್ಲ ಉಳಿತಾಯ ಐತಂತಂದ್ರೆ ಇಟ್ಟಿಗೆ ಆ ಬ್ಯಾಂಕ್ ಹತ್ರ ಹೋಗಿ ಪಾಸ್ಬುಕ್ ಕೇಳಿದ್ರೆ ಸಾಲದ ಕೇಳಿದ್ರೆ ಕೊಡ್ತಾರೆ, ಬ್ಯಾಂಕ್ ಉಳಿತಾಯದೆಲ್ಲ ಕೊಡ್ತಾರೆ. ಇವ್ರು ಯಾಕೆ ಕೊಡ್ತಾ ಇಲ್ಲ? ಇವ್ರು ಏನಿಲ್ಲ ರೀ, ಬ್ಯಾಂಕಿಂದ ಇವ್ರಿಗೆ ಸಂಬಂಧ ಇಲ್ಲ, ಏನ್ ಕೊಡ್ತಾರಿ ಸರ್ ಅವ್ರು? ಇದು ಜನಗಳಿಗೆ ಅರ್ಥ ಆಗ್ಬೇಕಮ್ಮ. ಇದು ನಾವು ಹೇಳ್ತಕ್ಕಂಥ ಸತ್ಯನ ಸುಳ್ಳ ಅಂತ ತಿಳ್ಕೊಂಡ್ ಚೆಕ್ ಮಾಡಿಸ್ಬಿಟ್ರೆ ಆಯ್ತಮ್ಮ. ನಮ್ಮ ಹತ್ರ ಬ್ಯಾಂಕಿಂಗ್ ಸ್ಟೇಟ್ಮೆಂಟ್ ಕೂಡ ಇದಾವಮ್ಮ. ಅದ್ರಲ್ಲಿ ಬರೀ ಸ್ಯಾಲ್ರಿ ನಮ್ಮೊಂದೇನೋ ಒಂಥರ ದುಡ್ಡು ಕಟ್ಕೋದು ವಾರ ಒಂದ್ ಕಟ್ಕೋತಾರ. ಹೌದು. ಮತ್ತೆ ಸ್ಟೇಟ್ಮೆಂಟ್ ಹಚ್ಬೇಕಾದ್ರೆ ತಿಂಗಳಿಗೊಂದ್ ಹಚ್ತಾರ ಅವ್ರು. ಮತ್ತೆ ಎಷ್ಟ್ ಶಾಣ್ಯರ್ ಇದ್ದಿರ್ಬೇಕ್ರಿ. ಎಲ್ಲರಿಗೂ ಮಂಗ್ ಮಾಡ್ಯಾರ ಅವ್ರು. ಇಡೀ ದೇಶ, ಇಡೀ ರಾಜ್ಯ, ಇಡೀ ಇದು ಹೆಂಗಸರಿಗೆ ಗಂಡಸರಿಗೆ ಎಲ್ಲರಿಗೂ ಮಂಗ ಮಾಡಿ ನಾಮ ಹೇಳದ್ ಬಿಟ್ಟಾರಿ. ನಮ್ಗೆ ಯಾವಕ್ಕೂ ಏನು ಓದೋರಿಗೂ ಗೊತ್ತಾಗಿಲ್ಲ, ನಮ್ಮಂತ ಅನ್ಪಡಿದ್ದಕ್ಕೂ ಗೊತ್ತಿಲ್ರಿ ಸರ್ ಇದ್ರದ್ ಹೂರ್ಣ ಏನದಂತ ಹೇಳಿ. ಹೌದಮ್ಮ. ಹಿಂಗ ನಿಮ್ಮಂಗ್ ತಿಳ್ಕೊಂಡು ಈ ತರ ನಿಲ್ಸಿ ಲೆಕ್ಕ ಕೇಳಂತಾರ ಆಗ್ಬೇಕಮ್ಮ. ಜಾಗೃತರ ಆಗ್ಬೇಕು, ಜನರು ಜಾಗೃತರ. ಸರ್ ನಾವ್ ಬರೇ ಬಾಯಿ ಲೆಕ್ಕ ಕೇಳ್ತಾರ, ಓದು ಬರೇ ಬರ್ಲಲ್ರಿ ಸರ್ ನಮಗ. ಬುಕ್ಕಿನಾಗ ಏನು ಬರ್ದಾರಂತನೂ ಗೊತ್ತಿಲ್ಲ, ಅದಕ್ ಸಹಿ ಮಾಡಿಸ್ಕೊತಾರಂತ ಗೊತ್ತಿಲ್ಲ. ಈಗ ನಮ್ಮ ಮಗಳಿಂದ ಮಮ್ಮಿ ಹಿಂದಿಲ್ಲ ನಾಳೆಗೆ ಬಡ್ಡಿ ಜಾಸ್ತಿ ಹಾಕ್ತಾರ ಮಮ್ಮಿ ಕಟ್ಟೇಬೇಕು ಅಂತ. ಈಗ ನಮ್ಮದ್ರಾಗ ಜಗಳ ಹೊಂಟದ್ರಿ ಸರ್. ಇದು ನಾವ್ ಮಗನದ್ರಾಗ ಜಗಳ ಹೊಂಟದ. ಯಾಕಂತ ನಾ ಕೇಳ್ತೀನ್ರಿ. ಅನಸ್ತು ಮಮ್ಮಿ ಹಿಂದಿಲ್ಲ ನಾಳೆ ಬಡ್ಡಿ ಡಬಲ್ ಹಾಕ್ತಾರ ಅವ್ರು, ಮತ್ ನಾಳೆಗೆ ಹೆಚ್ಚಿ ಬರ್ತದ ಅಂತಾನೆ. ಹೆಚ್ಚಿ ಬಂದ್ರ ನಾ ಕಟ್ತೀನಿ ಸುಮ್ಕೂಡ್ನಿ ಅಂದಿನ್ರಿ ನಾ. ಫಸ್ಟ್ ರೆಕಾರ್ಡ್ಸ್ ಇಟ್ಕೊಂಡ್ ಬಂದ್ರೆ ತಾನೆ. ಹಂಗ ಅಂಜತಾನ್ರಿ ನಮ್ ಮಗ, ಕೆಟ್ಟ ಅಂಜತಾನ. ಅದಕ್ಕ ಇವ್ನೆಲ್ಲಾ ವರ್ಷ ಅಂದ್ರೆ 2 ವರ್ಷ ಆಯ್ತ್ರಿ ಹೋರಾಟ ನಡೆಸಿ. ಅವ್ರ ಸಂಸಾರ ಏನು, ಅವ್ರ ಹೆಂಡ್ರೇನು, ಮಕ್ಕಳೇನು, ಅವ್ರ ಊಟ ಏನು, ಉಪಚಾರ ಏನು, ಏನ್ರಿ ಸರ ಇಷ್ಟು ಅನ್ಯಾಯ, ಇಷ್ಟು ಅತ್ಯಾಚಾರ ದೇಶದ ಮೇಲೆ ನಡೆದಂದ್ರ ಯಾರ ರಾಜಕಾರಣಿಗ ಯಾವ ಸ್ವಾಮಿಗಳಿಗೆ ಏನೂ ಇಲ್ಲಲ್ರಿ ಸರ್. ಇದು ಏನಿಲ್ಲ ನಮ್ಮ ಎಲ್ಲಾ ದುಡ್ಡಿದ್ದರ ಕಡೆನೆ ಎಲ್ಲಾ ಇದೇನ್ ಮಾಡ್ತಕ್ಕಂಥದ್ದು. ದುಡ್ಡಿದ್ದವ್ರು ಇದ್ ಮಾಡ್ತಾರ ಪಾಪ. ಅದು ಎಷ್ಟು ಅನ್ಯಾಯ ಅತ್ಯಾಚಾರ. ಅವಾಗೆಲ್ಲಾ ನ್ಯೂಸ್ ಇದ್ವಲ್ರಿ, ನ್ಯೂಸ್ದವ್ರಿಗೆ ಮುಚ್ಚಿ ಬಿಟ್ರ ಬಾಯಿ. ಈಗ ಯೂಟ್ಯೂಬ್ ಅಂದ್ರೆ ಯಾರು ಯೂಟ್ಯೂಬ್ ಮಾಡ್ತಾರ ಅವ್ರ ಎದುರು ಏನ್ ಮಾತಾಡ್ತಾರ ಅದು ಹಾಕಿ ಬಿಡ್ತಾರಿ. ಎಲ್ಲ ಪಬ್ಲಿಕ್ ಗೊತ್ತಾಗ್ಲತ್ತದ್ರ. ಅವಾಗ ಹಿಂದಕ್ಕ ಗೊತ್ತಾಗಿಲ್ರಿ ಸರ್. ಅವು ಫೋನ್ಗಳು ಇದ್ದಿಲ್ಲಲ್ರಿ. ಅವು ಈ ಫೋನ್ಗಳಾಗ್ಯಾವ್ರಿ. ಪ್ರತಿಯೊಂದು ವರದಿ ಗೊತ್ತಾತಾವ್ರಿ. ಈಗ ಎಲ್ಲರದು ವರದಿ ಗೊತ್ತಾತಾವ. ಅಲ್ಲಿ ಏನ್ ನಡೆದು ಗೊತ್ತಾಗ್ತದ, ಏನ್ ಆಗ್ಯಾವಂತ ಗೊತ್ತಾಗ್ತದ್ರಿ. ಅಲ್ಲ ಮೊನ್ನೆ ನೋಡಿ ಸುಮ್ನೆ 200 ಕೋಟಿ ಶೆಡ್ ಅಂತ, ಅದ್ರಲ್ಲಿ ಯಾವ ಬದನೆಕಾಯಿ ಇಲ್ಲ, ಇನ್ನೊಂದಿಲ್ಲ. ಅವ್ರು ಎಷ್ಟಿಷ್ಟ ತರ ಆಟ ಆಡ್ತಾರಿ ಸರ್. ಅವ್ರು ಬಾಳ ನಮ್ನೆ ಆಟ ಆಡ್ಲತ್ತಾರ. ಅವ್ರು ಒಂದಗಣ ಒಂದು ಇದು ಚಿನ್ನಾಗೇನ್ ಬುದ್ಧಿ ಇಲ್ಲ. ಇದು ಮಾಡಿ ಹೇಳ್ತೀನಿ, ಮಹೇಶ್ ಶೆಟ್ಟಿ ಬೇಕು, ಗಿರೀಶ್ ಬೇಕು ಅಂತ ಹೇಳಿ ಅಲ್ಲೋಗಿ ಬದಲಾಗಿ. ಈಗ ರೀ ಸರ್ ಅವ್ ಪೈಲೇನೆ ರೊಕ್ಕಕ್ಕ ಇದು ಮಾಡ್ಯಾನ, ರೊಕ್ಕ ಅವ್ರು ಕೇರ್ ಮಾಡಿಲ್ಲ ಅವನಿಗೆ. ಸೇರೋನಲ್ರಿ, ಸೇರೋಣ. ಈಗ ಏನದ ಅವ್ರು ಇಟ್ ರೊಕ್ಕ ಕೊಡ್ತೇವೆ ಅವ್ರ ವಿರುದ್ಧ ಮಾತಾಡ್ನಿ ಅಂತ ಹೇಳ್ಬಿಟ್ರೆ, ಇದು ರೊಕ್ಕ ನೋಡಿಲ್ಲ, ರೊಕ್ಕ ತಗೊಂಡ್ಕೆ ಇವ್ರ ವಿರುದ್ಧ ಮಾತಾಡ್ಲತ್ತಾನ ಈಗ ಅವ್ರಿ. ಹೌದಮ್ಮ, ಇದೆಲ್ಲ ಹಂಗ ಅನ್ಸ್ತಾರದಮ್ಮ. ಈಗ ಇರುದ್ದ ಈಗ ರೊಕ್ಕ ನೋಡಿಲ್ರಿ. ಅವಾಗ ಅದೇ ರೊಕ್ಕ ಕೊಡು ಅಂದ್ರೆ ಕೊಟ್ಟಿಲ್ರಿ ಇವನಿಗೆ. ಅವ್ರು ಇವ್ನ ಹೇಳ್ತಿಲ್ರಿ 50,000 ರೂಪಾಯಿ ನಂದು ಎದ್ರದ ಕೊಡೋದ್ PF ಏನು ಕೊಡೋದಿತ್ತು, ಕೊಟ್ಟಿಲ್ಲ ನನಗಂತ ಹೇಳಿಲ್ರಿ. ಅವ್ರ ವಿರುದ್ಧಾಗಿ ಇವ್ರು ಹೋರಾಟಗಾರ ಸೇರಿದನ್ರ ಇವ್ನ ಅವನಿಗೆ ಏನದ ಆ ಕಡೆ ಮಾಡ್ಕೊಂಡು ನಿನ್ಗೆ ಇಟ್ ರೊಕ್ಕ ಕೊಡ್ತೇವ ಅವ್ರ ವಿರುದ್ಧ ಮಾತಾಡಿ ಕೋರ್ಟ್ ಗಟ್ಲೆ ಅಂತ ಇವ TV9 ಹೇಳ್ತಾನ್ರಿ. ರಾಧಿಕನ್ ಗಂಡ ಅವನ ಹೆಸರು ರಂಗರಾತ ಏನ್ ಅದ ನೋಡ್ರಿ. ಪ್ರಕಾಶ್ ಅವ್ರ ಹೇಳಿದ್ರಲ್ರಿ ಇಲ್ಲಿ ಬಂದು ಮಾಧ್ಯಮದ ಮುಂದ. ಅದಕ್ ಹೇಳಕ್ ಅಲ್ಲಿಂದ ಇಲ್ಲಿ ಬರ್ಬೇಕಾಗಿತ್ತೇನಂತ ಕೇಳ್ತಾನ್ರಿ ಅವ. ಅಲ್ಲ ಎಲ್ಲ ಮಾಧ್ಯಮದವ್ರ ಸಮೇತ ಅವನಿಗೆ ಬಗೆಟ್ ಹಿಡಿತಕ್ಕಂಥದ್ದು. ಏನಿಲ್ರಿ ನ್ಯೂಸ್ನವ್ರಿಗೆ ಏನು ಎಲ್ಲಾ ಬಿಟ್ಟು ನಿಂತಾರ. ರೊಕ್ಕ ಒಂದೇ ನೋಡ್ಯಾರ ನೋಡ್ರಿ ಅವ್ರು. ಅಷ್ಟೇ ನೋಡಿ, ಯಾವ್ದೋ ಒಂದ್ ಸಣ್ಣ ಫೇಕ್ ನ್ಯೂಸ್ ಬಂದ್ರ ಸಮೇತ ಸೌಜನ್ಯ ಹೋರಾಟಗಾರರ ಅಪೋಸಿಟ್ ಬಂದ್ಬಿಟ್ರೆ ಸಾಕು, ಹಂಗೆ ಪ್ರಸಾರ ಮಾಡ್ಬಿಡ್ತಾರೆ. 1500 ಡೆಡ್ ಬಾಡಿಗಳಿಗೆ ದಾಖಲಾತಿ ಇಲ್ಲ, ಅದನ್ನೆಲ್ಲ ತನಿಖೆ ಮಾಡ್ತಾರಂತ ಎಲ್ಲ ಬರ್ತಾ ಇದ್ದೆ. BLR ಪೋಸ್ಟ್ ಅಲ್ಲಿ ಮತ್ತೆ SIT ತನಿಖೆ ಸ್ವಲ್ಪ ಮಾಹಿತಿ ಬರ್ತಾ ಇತ್ತು. ಇದನ್ನ ಯಾವ್ದು ಪ್ರಸಾರ ಮಾಡಲ್ಲ ಅವರು. ಈಗ್ರಿ ಸರ್ ಈಗ ಪ್ರಸಾದ್ ಮಾಡ್ಲಿಕ್ಕಿಲ್ಲ ಬಿಡ್ಲಿಕ್ಕಿಲ್ರಿ, ಕೊಡ ತುಂಬ್ಯದ್ರಿ. ಈಗ ಒಂದಿನ ಕೊಡ ಖಾಲಿ ಆಗ್ಲೇ ಬೇಕ್ರಿ. 10 ವರ್ಷ ಆಗ್ಬೇಕು, 20 ವರ್ಷ ಆಗ್ಲಿ, ಅದ್ ತುಂಬದ್ ಬೆಳಗ್ ಕೊಡ ಒಂದಿನ ಬರ್ಕ್ಲೇಬೇಕಲ್ರಿ ಅದು. ಯಾವ್ದೇನ್ ಹೆಚ್ಚಾಗ್ಬೇಕ್ರಿ. ಅದು ಹೆಚ್ಚಾದಾಗ ಬರುತ್ತದ್ರಿ. ಅದು ಅಲ್ತನ ಇದಾಗಲ್ರಿ. ಈಗ ಎಲ್ಲಾರು ನಿಂತಾರಲ್ರಿ, ಯೂಟ್ಯೂಬ್ದವ್ರು ನಿಂತಾರ, ಹೋರಾಟಗಾರ ನಿಂತಾರ, ಜಡ್ಜ್ಗಳು ನಿಂತಾರ, ವಕೀಲರು ನಿಂತಾರ, ಎಲ್ಲ ನಿಂತ್ಕೊಂತಾರ. ಇವ್ ನೋಡಿ
ನಮ್ಮ ಮೇಲೆ ಕೂಡ ಸಾಕಷ್ಟು ಕೇಸ್ ಆಗ್ತಾನೆ ಇದಾರೆ, ನೋಟಿಸ್ ಕಳ್ಸ್ತಾನೆ ಇದಾರೆ. ನಾವ್ ಯಾವ್ದಕ್ಕೆ ಅಂಜಲ್ಲಮ್ಮ, ಅಲ್ಲಿ ಆಗಿರ್ತಕ್ಕಂಥ ಸತ್ಯ ಏನ್ ಅಂದ್ಬೇಡ್ರಿ ಸರ, ಹೋರಾಟ ಹಿಂದಕ್ಕೆ ಸರಿಬೇಡ್ರಿ ನೀವು. ಇಲ್ಲಮ್ಮ, ನಾವ್ ಸರಿದೇ ಇಲ್ಲ. ಏನ್ ಇವತ್ ನಮ್ಮದಮ್ಮ ನಾಳೆ ನಮ್ದಲ್ಲ, ಇರತ್ ತಗೊಂಡ್ ಹೋರಾಟ ಮಾಡ್ತಿರ್ತೀವಿ ಅಷ್ಟೇ. ಇರತನ ಮನುಷ್ಯ ಇರತನ ರೀ, ಸತ್ ಬೆಳಕ್ ಏನ್ ತಗೊಂಡ್ ಹೋಗೋದ್ರಿ, ನಂದು ನಂದು ಅಂತಾರ. ನಾಳೆ ಅಲ್ಲಿ ಮಶಾನ್ದಾಗ ಹೋಗಿ ನೋಡ್ರಿ, ನಾನವ್ರು ಕುಂತಾರ ಎಷ್ಟೋ ಮಂದಿರಿ. ಹೌದಮ್ಮ, ಹೌದೌದೌದು. ದೊಡ್ಡ ದೇವಸ್ಥಾನದಾಗಿ ಹ್ಯಾಂಗಿರ್ಬೇಕು ಇದು ಎಲ್ಲ ನೋಡ್ರಿ ಸರ. ಹಿಂದಿದ್ದವ್ರು ಮಾಡ್ಲತ್ತಾರ, ಇವ್ರ ಹೆಸರು ಖರಾಬ್ ಆಲತ್ತದ್ರ, ಅದು ಅಷ್ಟೇ ಅದಾರ, ಅದು ಗೊತ್ತಾಗಲ್ರಿ ಯಾರಿಗೂ. ಹೌದೌದೌದಮ್ಮ, ಹೌದಮ್ಮ. ಹಿಂದಿದ್ದಾರ ಅವ್ರ ತಮ್ಮನ ಮಕ್ಳು ಅವ್ರು ಮಾಡ್ಲತ್ತಾರ, ಇವ್ರ ಹೆಸರು ಖರಾಬ್ ಆಲತ್ತದ ಅಷ್ಟೇ. ಅದು ನೋಡಿ ನಮ್ಮ ಉತ್ತರ ಕರ್ನಾಟಕ ಮಂದಿ ಅಲ್ಲಿ ಹೋಗಿ ಗಲೀಜ್ ಮಾಡ್ತಾರೆ, ಹಂಗೆ ಹಿಂಗೆ ಅಂತೇಳಿ ಅದೇ ಧರ್ಮಸ್ಥಳದ ಹೆಗ್ಡೆ ಅವರೇ ಹೇಳ್ತಿದಾರೆ. ಗಲೀಜ್ ಮಾಡ್ತಾರ. ಉತ್ತರ ಕರ್ನಾಟಕ ಮಂದಿನೇ ಅಲ್ಲಿ ಧರ್ಮಸ್ಥಳಕ್ಕೆ ಇರೋರು. ನೋಡಿ ತೆಗ್ದವ್ರೆ ಉತ್ತರ ಕರ್ನಾಟಕದ ದೇವಸ್ಥಾನಕ್ ಬಾಳ ಮಾಡ್ತಾರ್ರಿ, ಮಾಡಲಕ್ರಿ. ಹೌದೌದು. ಅಲ್ಲ, ನಮ್ಮಿಂದ ಆದಾಯ ಬೇಕು, ಬಟ್ ಅಲ್ಲೇನ ಹಿಂಗೆ ಗಲೀಜ್ ಮಾಡ್ಬರ್ತಾರೆ, ನೀರ್ ಗತಿ ಇಲ್ಲ ಅಂತೇಳಿ ಇಷ್ಟೆಲ್ಲ ಅನ್ಸ್ಕೊಂಡು ನಾವೆಲ್ಲ ಅಲ್ಲಿಗೆ ಹೋಗ್ಬೇಕೇನಮ್ಮ. ಹೋಗನ್ ಬೇಡ ಅಂತ ಹೇಳೋದಿಲ್ಲ, ಬಟ್ ಇವರು ಅಲ್ಲಿ ಇರ್ತಕ್ಕಂಥದ್ದೇ ಸರಿ ಇಲ್ಲ ಅಂದ್ಕೊಂಡಿನಮ್ಮ ನಾನು. ಆ ಪ್ಲೇಸ್ ಇಂದ ಬಿಡ್ಲೇಬೇಕು, ಅವರು ಸರ್ಕಾರ ತೆಗಿ ಹೋಗ್ಲೇಬೇಕು ದೇವಸ್ಥಾನ. ಹಂಗಾದ್ರೆ ಮಾತ್ರ ಸರ್ ಹೋಗುತ್ತಿಲ್ಲ ಅಂದ್ರೆ ಕೋಟಿ ಗಟ್ಲೆ ಬರ್ತಲ್ಲಮ್ಮ ಡೈಲಿ ಕಲೆಕ್ಷನ್ ದುಡ್ಡೆಲ್ಲ, ಲಕ್ಷ ಗಟ್ಲೆ ಕೋಟಿ ಗಟ್ಲೆ ಬರ್ತಾ ದುಡ್ಡು ಇಟ್ಕೊಂಡು ನಮ್ಮ ಮೇಲೆ ಆಟ ಆಡ್ತಕ್ಕಂಥದ್ದು ಇವ್ರು. ಏನ್ ರೊಕ್ಕ, ಏನ್ ಸುದ್ದಿ, ಹಿಂಗ್ ಹುಣಚಿ ಬೊಕ್ಕ ಎಣಸ್ದಂಗ ಅದಾರ ವಾರ ವಾರ ರೊಕ್ಕ. ಹೌದೌದೌದು. ಆ ದುಡ್ಡಿಂದ ನಮ್ಮನ್ನೆಲ್ಲ ಆಟ ಆಡ್ತಿರೋದು. ಉಸುರ ಎಷ್ಟ್ ಮಂದಿದ್ ಇದ್ರಿ ಶ್ರಮ ಅದ್ರಾಗ, ಎಷ್ಟ್ ಮಂದಿದ್ ಹ್ಯಾಂಗ ಅವ್ರ ಏನ್ ಮಾಡಿ ಕಟ್ಟಿರ್ತಾರ್ರಿ ಗೊತ್ತದರಿ ಸರ. ಹೌದಮ್ಮ, ಹೌದಮ್ಮ. ಒಂದ್ ವಾರ ಕಟ್ಲಿಲ್ಲ ಅಂದ್ರೆ ನಡೆಯಲ್ಲ ರೀ. ಆ ಟೈಮ್ ಹಚ್ಚಿ ರೊಕ್ಕ ಕಟ್ಟಿಸ್ಕೊತಿರ ಅವ್ರು. ಅಲ್ಲ, ಇವಾಗ ಏನ ಹಂಗೆ ನಡೀತದಮ್ಮ ಈಗ ನಡೆದ್ರಿ ಸರ್. ನಿನ್ನೆ SBI ಬಂದಿಡ್ರಿ, ಕೇಳ್ದ ಎಲ್ ಕಟ್ಲತ್ತಾರ, ಯಾರ್ ಕಟ್ಲತ್ತಾರ, ಎಲ್ಲಾರು ಬಂದ್ ಮಾಡ್ರಿ ಅಂದ್ರ ಅಲ್ಲಿ ನೋಡ್ರಿ ಎಷ್ಟ್ ಮಂದಿ ಲೋನ್ ತಗೊಳಕತ್ತಾರಂತ. ಅವ್ರೇನೋ ತಗೊಂಡ್ಲಿ ಹೆಂಗ ಬಿಟ್ಕೊಂಡಿ ನಮ್ಗೆ ರೆಕಾರ್ಡ್ಸ್ ಕೊಡಿ, ನಾವ್ ಬೇಕಾದ್ರೆ ಬ್ಯಾಂಕ್ ಅಲ್ಲಿ ತಗಂತೀವಿ, ಇಲ್ಲ ಕೈ ಬಿಡ್ತೀವಿ. ನೀವ್ ಒಬ್ರೇ ನೋಡ್ರಿ ಹಿಂಗ ಅನ್ನೋರು ಹೇಳ್ರಿ. ಎಷ್ಟ್ರಿ? ಅದೇ ಈಗೆಲ್ಲಾ ನೋಡ್ರಿ ಎಷ್ಟ್ ಮಂದಿ ಪಾಶಿ ಸಾಕ್ಯಾರ. ಹೆಣ್ಮಕ್ಳು ಈಗ ಅಂತ ಹಾಕ್ಯಾರ ಸರ್ ಅವ್ರು. ಹೌದೌದೌದೌದು. ಈಗ ಒಬ್ರು ಹೆಣ್ಮಕ್ಳು ಹೇಳುತ್ತೆ ಧರ್ಮಸ್ಥಳ ಸಂಘ ರೊಕ್ಕ ಕೊಡ್ತಾರೆ ಬಾ ಅಲ್ಲಿ ಅನ್ನೋದು, ಅವ್ರು ಕರ್ಕೊಂಡ್ ಹೋಗೋದು, ಅವ್ರು ನಂಬ ಮಾಡೋದು. ನಮ್ಮಲ್ಲಿ ಎಷ್ಟ್ ಮಂದಿ ಹೋಗ್ಯಾರಿ ಸರ್ ಊರ್ ಬಿಟ್ಟು ಇಲ್ಲಿ ನಮ್ಮ ಏರಿಯಾ ತಂಗಿನ ಸಲ ಊರ್ ಬಿಟ್ಟು ಹೋಗ್ಯಾರಿ, ಬೆಂಗಳೂರು ಹೋಗ್ಯಾರ ಎಷ್ಟ್ ಮಂದಿ. ಒಟ್ಟಿನ ಧರ್ಮಸ್ಥಳ ಸಂಘದ ಕಾಟ ತಪ್ಸ್ಕೊಂಡ್ ಹೋಗಿದಾರೆ, ಸಾಲ ಮಾಡಿ ಹೋಗಿದಾರೆ ಊರ್ ಬಿಟ್ಟು ಇವ್ರು ಮಾಡ್ತಕ್ಕಂತ ಒಂದು ಇದಕ್ಕೆ. ಅದೇ ಈಗ ಎಷ್ಟ್ ಮಂದಿ ಊರ್ ಬಿಟ್ಟು ಗಂಡ ಮಕ್ಳು ತಗೊಂಡ್ ಹೋಗ್ಯಾರಿ, ಮಕ್ಳು ಸಾಲಿ ಶಿಕ್ಷಣ ಎಲ್ಲಾ ಹರಿದಿ, ಎಲ್ಲಾ ಮಕ್ಳಿಗೆ ಸಾಲಿ ಇಲ್ಲ ಪೀಲಿ ಇಲ್ಲ ತಗೊಂಡ್ ಹೋಗ್ಬಿಟ್ಟಾರೆ ಕಡೆ ಬೆಂಗಳೂರು ಕಡೆ. ಇದು ಕಿರಿಕಿರಿ ಬಾಳಗಣ. ಏನ್ ಮಾಡ್ತಾರ ಹಿಂಗಾದ್ರ? ಅದಕ್ಕೆ ಸರ ನಾವು ಎಲ್ಲಿ ಹೋರಾಟ ಇರ್ತದ ಅಲ್ಲಿ ಬರ್ಬೇಕು ಮಾಡ್ಬೇಕು ಅನ್ನೋದ್ ಇರ್ತದ. ನಾವು ಎಲ್ಲಾ ಯೂಟ್ಯೂಬ್ ಹಾಕಿರ್ತಾರ, ನಮ್ಗ್ ಗೊತ್ತಾಗಲ್ಲ, ಓದ್ಲಿಕ್ ಬರಲ್ಲ. ನಾರೇ ಯಾವ ನೋಡಲ್ಲ ನೋಡ್ರಿ ಸರ್, ಬರೇ ಹೋರಾಟ. ಗಿರೀಶ್ ಸರ್ ಮಟ್ಟನ ಅವ್ರದ್ದು ಮಾತ, ತಿಮ್ಮರೋಡಿ ಮಾತ ಅವ್ರದೇ. ನಿಮ್ದು ನೀವು ಬಾಳ ಇದು ಮಾಡ್ತೀರಲ್ರಿ, ಅದ್ರಾಗೆಲ್ಲಾ ಹೇಳ್ಕೊಡ್ತೀರಿ ನೀವು, ಹಿಂಗಾಗ್ಯದ ಹಿಂಗಿಲ್ಲ ಅಂತ ಹೇಳಿ. ಮಾತಾಡ್ಬೇಕನ್ನಂಗ ಆ ತರ ಸಿಟ್ಟು ಬರ್ತದ್ರಿ ಸರ್. ಏನ್ ನೋಡೋಕ್ ನಮ್ಗೆ ಎಲ್ಲಿ ಹೋಗಂಗಿಲ್ಲ, ಎಲ್ಲಿ ಬರಂಗಿಲ್ಲ, ನಮ್ಗೆ ಗೊತ್ತೂ ಆಗಲ್ಲ. ಏನಾರ ಅಲ್ಲಿ ಹೋಗಿದಾರೆ ಆಗಿರ್ತ, ಇದ್ದಿದಾರೆ ಆಗಿರ್ತ, ಎದುರು ಹೋಗಿ ಮಾತಾಡ್ಬೇಕನ್ನಂಗ್ ತಲಿ ಖರಾಬ್ ಆಗಿಬಿಡ್ತೀರ ಅದ್ ನೋಡಿ. ಅವ್ರು ಏನ್ ಯಾವ ತರ ಮಾಡ್ಯಾರ, ಏನ್ ಸುದ್ದಿ. ಒಬ್ರಿಗಿಬ್ರಿಗೆಲ್ಲಮ್ಮ ಬೇಜಾನ್ ಆಗಿ ಹೋಗಿದಾವೆ. 10 ವರ್ಷ 12 ವರ್ಷ ಹುಡುಗಿಯರನ್ನ ಸಮೇತ ಬಿಡ್ತಿಲ್ಲಮ್ಮ ಅಲ್ಲಿ. ಬಿಟ್ಟಿಲ್ರಿ ಸರ್. ಅದು ಈಗ ಎಲ್ಲ ಒಬ್ರಲಿಂದ ಹಿಂಗ ಏನಾಗ್ತದ್ರಿ, ಈಸಿನ ಹಂಚ್ಕೊತಿದ್ರಲ್ರಿ ಎಲ್ಲರೂ. ಈಗ ಒಬ್ರು ನೋಡೊಬ್ರು ಇದು ಮಾಡತ್ತಾರ್ರಿ. ಹೌದೌದು. ನೋಡಮ್ಮ, ನಮ್ಗೆ ಇಂತಾರೆ ಮಾಡ್ಯಾರಂಬದ್ ಗೊತ್ತಿಲ್ಲಮ್ಮ. ಅವ್ರು ಯಾರು ಮಾಡಿದಾರೆ, ಎತ್ತ ಮಾಡಿದಾರ ಗೊತ್ತಾಗ್ಬೇಕು. ಅದ್ ನಮ್ ಹಿಂದೂಗಳ ಪವಿತ್ರ ಕ್ಷೇತ್ರ, ಆ ಕ್ಷೇತ್ರದಲ್ಲಿ ಈ ತರ ಆಗ್ಬಾರ್ದು ಅಂತೇಳಿ ನಮ್ಮ ಉದ್ದೇಶ ಅಷ್ಟೇ. ನಾವ್ ಕೇಳ್ತಕ್ಕಂಥ ಸುಮ್ನೆ ದೇವಸ್ಥಾನ ಮೇಲೆ ಷಡ್ಯಂತ್ರ ಮಾಡ್ತಾರೆ ಇವ್ರು, ಹಂಗ್ ಮಾಡ್ತಾರೆ ಸರ್. ಅದ್ರಾಗ ಒಬ್ಬರು ಹರ ಅವ್ರಿಗೆ ವಯ್ ಚಂದ ಪೊಲೀಸ್ ರೀತಿಲಿಂದ ಇದು ಮಾಡ್ರ ತಾನೇ ಹೊರಗ್ ಬರ್ತದ ನೋಡ್ರಿ ಸರ್ ಅದು. ನೋಡಮ್ಮ, ನಿಮಗ್ ಗೊತ್ತಾಗ್ತಕ್ಕಂತ ಮಾಹಿತಿ ಕೆಲವ್ರಿಗೆ ಗೊತ್ತಾನೆ ಆಗ್ತಿಲ್ಲ ಸರ್. ಈಗ ಇನ್ನೊಂದ್ರಿ, ಈಗ ಸೌಜನ್ಯ ಅತ್ಯಾಚಾರ ಮಾಡ್ಯಾರಲ್ರಿ ಈಗ ಅವ್ರು. ಮಾಡದ್ ಬಳಕ ಅವ್ರು ಎದುರು ಮಾಡಿರ್ತಾರ, ಅವ್ರ ಕಣ್ಣಿನ ಗೊಂಬೆಗ ಅವ್ರು ಕಾಣಿಸ್ತಿರ್ಬೇಕಲ್ರಿ ಸರ್. ಹಂಗ ಗೊತ್ತಿಲ್ಲ ಮದ ಜರ ವಿಚಾರ ಮಾಡೇನ್ರಿ ಅದು. ಹೌದಿಲ್ರಿ? ಹೌದೌದೌದೌದು.
ಈಗ ಎದುರು ಅತ್ಯಾಚಾರ ಹಿಂಗ್ ಮಾಡೋ ಹೊತ್ನ್ಯಾಗ ಆಕಿನ್ ಕಣ್ಣಿನ ಗೊಂಬಿದಾಗ ಸಿಗ್ತಾರಲ್ರಿ ಅವ್ರು ಸಿಗ್ತಾರಮ್ಮ ಅದು ಎಲ್ಲಿ ಅಲ್ಲ ಇದು ಮಾಡ್ಲಕ್ ಬರ್ತದ್ರಿ ಅದೇನು ಅಲ್ಲ ಈಗ ಆಲ್ರೆಡಿ ಇಲ್ಲಮ್ಮ ಡೆಡ್ ಬಾಡಿನೂ ಇಲ್ಲ ಇನ್ನೊಂದಿಲ್ಲ ಸುಟ್ಟು ಹಾಕಿದಾರಲ್ಲಮ್ಮ ಇವ್ರ ಮನೆಯಾರ ಸುಟ್ಟು ಹಾಕಿದ್ದಾರೆ ಅವ್ರ ಸಂಪ್ರದಾಯ ಪ್ರಕಾರ ಅವರು ಅಲ್ಲಿ ನೋಡಿ ಕೆಲವೊಂದು ಸಾಕ್ಷಿ ತಗೋಬೇಕಾಗಿತ್ತು ಅದ್ರಲ್ಲಿ ಬೇಜಾನ್ ಐಟಮ್ ಸಿಕ್ತಿದ್ವು ಬಂತೆ ಅದಂತ ಇದಂತೆ DNA ಟೆಸ್ಟ್ ಅವೆಲ್ಲ ಕರೆಕ್ಟ್ ಮಾಡಿಲ್ಲಮ್ಮ ಇಲ್ಲಿ ಎಲ್ಲ ಅಂದ್ರೆ ಅತ್ಯಾಚಾರಗಳ ರಕ್ಷಣೆ ಮಾಡುವಂತ ಕೆಲಸ ಮಾಡ್ತಾ ಇದಾರೆ ಇದು ಒಂದೇ ಕೇಸ್ ಅಲ್ಲ ಬೇಜಾನ್ ಹಂಗೆ ಮಾಡ್ತಕ್ಕಂಥದ್ದಲ್ಲಿ ಏನಿಲ್ರಿ ಅದ್ರಾಗ ಮೂರ್ ಮಂದಿ ಅಂತ ಹೇಳ್ತಾರೆ ಅದ್ರ ಎಷ್ಟ್ ಮಂದಿ ಇದ್ರ ಗೊತ್ತಿಲ್ಲ ಅದ್ರಾಗ ಒಬ್ಬವನೇ ಪೊಲೀಸ್ ರೀತಿಲಿಂದ ಬೆಂಡ್ ಎತ್ತರ ಮಗ ಬಾಯಿ ಕುಂಡ್ ಹಿಡಿದ್ರ ಬಾಯಿ ತೆರಿಬೇಕಾಗ್ತದ್ರಿ ಇಲ್ಲಿ. ಹೌದಮ್ಮ ಅವನ ಯೋಗೇಶ ಇವ್ರಿಗೆ ಒಬ್ರಿಗೆ ಮೂಗ್ ಹಿಡಿದ್ರ ಬಾಯಿ ತೆರಿತಾರೆ ನೋಡ್ರಿ ನೀವು ಸರ್ ಅದು ಹೌದಮ್ಮ ಅದನ್ನ ಕರೆಕ್ಟ್ ಮಾಡಲಾಗ್ಯದ ಅಂಜಲತ್ತದ್ರ ಅದು ಹೌದಮ್ಮ ತನಿಖೆ ಮಾಡುವಂತ ಅಧಿಕಾರಿ ಕರೆಕ್ಟ್ ಮಾಡ್ಬಿಟ್ರೆ ಯಾರಮ್ಮ ಸಿಕ್ಕೋಗ್ಬಿಡ್ತಾರಮ್ಮ. ಈಗ ಬಾಯಿ ಹಿಡಿದ್ರ ಮೂಗ್ ಹಿಡಿದ್ರ ಬಾಯಿ ತೆರಲೇಬೇಕಲ್ರಿ. ಅಲ್ಲೇ ಅದು ಮೇನ. ಸರಿನಮ್ಮ ಸರಿ ಆಯ್ತಮ್ಮ ಇದನ್ನ ಇವತ್ತು ತಗೊಂಡು ನಾಳೆ ಹಾಕ್ತೀನಿ ನೋಡಮ್ಮ ನಾನು ಯೂಟ್ಯೂಬ್ ಅಲ್ಲಿ. ಹಾಕ್ರಿ ಸರ್. ನೀವಾಗಿ ಹಾಕ್ರಿ ಸರ್ ಹಾಕ್ರಿ ಬಿಂದಾಸ್ ಹಾಕ್ರಿ ನನ್ಗೇನ್ ಅಂಜಿಕಿಲ್ಲ ಏನಿಲ್ಲ. ಸರಿನಮ್ಮ ಸರಿ ಯಾಕಂದ್ರೆ 4 ಜನ ಗೊತ್ತಾಗ್ಬೇಕಮ್ಮ ನೋಡಿ ಮುಗ್ಧ ಜನಗಳಿಗೆ ಗೊತ್ತಾಗ್ತಂಗ ನಮ್ಮ ಮಾಹಿತಿ ಕೆಲವೊಬ್ರೆಲ್ಲ ಫೋನ್ ಮಾಡಿ ಹಂಗೆ ಹಿಂಗಂತೆಲ್ಲ ಮಾತಾಡ್ತಿರ್ತಾರೆ ಅಂತವ್ರಿಗೆಲ್ಲ ಅರ್ಥ ಆಗ್ಬೇಕಮ್ಮ ಇದು. ಅದೇ ರೀ ಸರ್ ಎಲ್ಲ ಯಾರ್ ಕೂಡ ಗಿರಿ ಸರ್ ಮಾತಾಡ್ಬೇಕು ಅಡ್ಡೆ ಮಾತಾಡ್ ಕೂಡ ಅಂದ್ರ ನನ್ಗ ಅವ್ರ ಫೋನ್ ನಂಬರ್ ಇರ್ಲಿ ಅವ್ರ ಸಿಗಲ್ರಿ ಎಂತ ತಾಯಿ ಹಡ್ದಾಡ್ರಿ ಸರ್ ಅವ್ರ ಎಷ್ಟು ದಯ ಮಾತಾಡ್ತಾರ. ಸುಳ್ಳಿದ್ದು ಸುಳ್ಳು ಅಂತಾರ ಸತ್ಯ ಇದ್ದು ಸತ್ಯ ಅಂತಾರ ಯಾಕ್ರಿ ಸರ್ ಅವ್ರಿಗಿನ ಹೆಣ್ಮಕ್ಳಾರ ಸಾಕ ಕೋಟಿ ಗಟ್ಲೆ ರೊಕ್ಕ ತಗೊಂಡ್ ಕೂಡ್ಬೋದಲ್ರಿ ಸರ್ ಅವ್ರು ಮಾತ್ ಹೇಳ್ತೇನ್ರಿ. ಹೌದಿಲ್ರಿ ಸರ್ ಆತರ ಕೆಲಸ ಮಾಡಲ್ಲಮ್ಮ ಯಾರು ಮಾಡಲ್ಲಮ್ಮ ಇದ್ರಲ್ಲಿ. ರೊಕ್ಕ ಯಾರಿಗ್ ಬೇಕಾದ್ರಿ ರೊಕ್ಕ ಬೇಕಾದ್ರೆ ತೋತಾರ ಎಲ್ಲರೂ ತೋಳಲ್ರಿ. ಅವ್ರ ಎಷ್ಟು ಇದು ಮಾಡ್ತಾರ ಏನ್ ಸುದ್ದಿ ಅವ್ರು ಮನಿ ಮಠ ಸಂಸಾರ ಎಲ್ಲಾ ಬಿಟ್ಟು ನಿಂತಾರಿ ಸರ್ ಅವ್ರು. ಮಂದಿ ಹಿಂಗ್ ಮಾತಾಡ್ತಾರ ಆ ಕಡೆ ಈ ಕಡೆ ಅವೇನು ಸುಳ್ಳ ಅವೇನ್ ಹಂಗ ಮಾತಾಡ್ತಾನ ಹಿಂಗ್ ಮಾತಾಡ್ತಾನ. ಅಲ್ಲ ಈಗ ಎಲ್ಲ ದಾಖಲಾತಿ ಕೊಟ್ಟಿದ್ದಕ್ಕೆ ಮೇನ್ ನಮ್ದು ಸುಪ್ರೀಂ ಕೋರ್ಟ್ ಅಲ್ಲಿ ಈ ತನಿಖೆಗೆ ಮಾಡ್ಲೇಬೇಕು ಸೌಜನ್ಯ ಕೇಸ್ ತನಿಖೆ ಮಾಡ್ಲೇಬೇಕು ಇದ್ರಲ್ಲಿ 5 ಸಾಕ್ಷಿಗಳಿದಾವೆ ಇದಕ್ಕೆ ಅನ್ಯಾಯ ಆಗಿ ನ್ಯಾಯ ಬೇಕಂತೇಳಿ ಆ ಫೈಲ್ ಎತ್ಕೊಂಡಿತ್ತಮ್ಮ. ಒಟ್ಟಲ್ಲಿ ಈ ತಿಂಗಳಲ್ಲಿ ಇರ್ಬೇಕು ಅದೇನಾಗುತ್ತೆ ಕಾದ್ ನೋಡ್ಬೇಕಮ್ಮ. ಹೌದ್ರಿ ಈ ತಿಂಗಳ ಜುಲೈ ಜೂನ್ ಆತಾರದು ಜುಲೈ 17ಕ್ಕೆ ಐತಮ್ಮ. ನೀವು ನಿಮ್ದು ಊರಿ ಸರ್ ಯಾವ್ರಿ? ನಮ್ದು ಚಿತ್ರದುರ್ಗಮ್ಮ ಚಿತ್ರದುರ್ಗ ರೀ ಸರ್. ಸರಿ ಆಯ್ತಲ್ಲಮ್ಮ ನಾನ್ ನಾಳೆ ಪ್ರಸಾರ ಮಾಡ್ತೀನಿ ಓಕೆನಮ್ಮ. ಮಾಡ್ರಿ ಸರ್ ಒಂದ್ ಕಾಲ್ ಮಾಡ್ರಿ ನಂಗೆ ಮಾಡತ್ನ್ಯಾಗ. ಸರಿನಮ್ಮ ಸರಿ ಆಯ್ತು ಈ ನಂಬರ್ ವಾಟ್ಸ್ಆಪ್ ಇದ್ರೆ ವಾಟ್ಸ್ಆಪ್ ಹಾಕಿ ರೆಡಿ ಮಾಡಿ. ವಾಟ್ಸ್ಆಪ್ ತೆಗಿಲಾಕ್ ಬರ್ಲಲ್ರಿ ಸರ್ ನಂಗೆ ಓದ್ಲಿಕ್ಕೆ ಬರಲ್ರಿ ಮೇನ್ ಸುಮ್ ದೊಡ್ಡ ಫೋನ್ ಅಂದ್ರೆ ನಮ್ ಮಕ್ಳು ಕೊಟ್ರ ಸುಮ್ ಯೂಸ್ ಮಾಡದ್ರಿ. ಸಿಕ್ತಮ್ಮ ಈಗ ನಮ್ ನಂಬರ್ ಇನ್ನಾಗ ಯಾರು ಬೆಂಗಳೂರದಾಗ ಹೆಣ್ಮಗಳ ಇದಕ್ ಹೋಗ ಧರ್ಮಸ್ಥಳಕ್ ಹೋಗಿನ್ರಿ ನನ್ಗೆ ಹಿಂಗಂದ್ರು ಹಿಂಗ ಆಗ್ಯದ ಅಂತ ಹೇಳಿ ಒಬ್ರು ಹೆಣ್ಮಗ್ ಕಾಲ್ ಮಾಡಿವಳ್ರಿ. ಅದ್ ಯೂಟ್ಯೂಬ್ದಾಗ ಈಗ ನೋಡ್ಲಕತ್ತಿದ್ರಿ ನಂಬರ್ ಇತ್ತು ನಾಕಿಂದಿತ್ತ ನಿಂಬುದಿತ್ತ ಅದಕ್ ಹಚ್ಚಿದಂಗ ಸುಮ್ ಹಚ್ಚಿದ್ರಿ ನಾನು. ಇಲ್ಲಮ್ಮ ನಾವು ಅವ್ರ ನಂಬರ್ ಹಾಕಲ್ಲಮ್ಮ ನಮ್ ನಂಬರೇ ಹಾಕ್ತಕ್ಕಂಥದ್ದು. ಹಂಗೆ ಇವಾಗ ನೀವ್ ಫೋನ್ ಮಾಡಿದ್ರೆ ನಿಮ್ ನಂಬರ್ ಎಲ್ಲ ಹಾಕಿದ್ರೆ ಮತ್ತೆ ನಿಮಗೆ ಕೆಲವೊಬ್ರೆಲ್ಲ ಟಾರ್ಚರ್ ಕೊಡ್ತಿರ್ತಾರೆ ಹಂಗಾಗಿ ನಿಮ್ ನಂಬರ್ ಹಾಕಲ್ಲಮ್ಮ. ಇಲ್ಲಮ್ಮ ನಿಮ್ ನಂಬರ್ ಏನ್ ಹಾಕಲ್ಲ ನಮ್ ನಂಬರ್ ಮಾತ್ರ ಹಾಕಿರ್ತೀವಮ್ಮ ಅಲ್ಲಿ. ಅದು ಮಾತಾಡ್ಲತ್ತಿರಲ್ರಿ ಧರ್ಮಸ್ಥಳಕ್ ಹೋಗಿದ್ದೆ ಹಿಂಗಂದ್ರ ಅವ್ರು ನಂಗ್ ಭಯ ಹುಡ್ಕಲ್ಲತ್ತಿರಲ್ರಿ ಲೇಡಿ ಒಬ್ರು. ಅದು ಯೂಟ್ಯೂಬ್ ನೋಡ್ಲತ್ತಿದ್ ಈಗ ನಾ ಯಾವ ಯೂಟ್ಯೂಬ್ ನೋಡಲ್ಲ ಯಾವ ಪಿಕ್ಚರ್ ದಾರ ಏನ್ ನೋಡಲ್ಲ ಚಂತನ ಹೋರಾಟಗಾರದೆ ಯಾರ್ದು ಏನಾಯ್ತು ಏನಿಲ್ಲ ಅದೇ ನೋಡ್ತೀನಿ ಸರ್ ನಾನು. ಇದೇ ತರ ಸಪೋರ್ಟ್ ಕೊಟ್ರಮ್ಮ ನಮಗೆ. ಸಪೋರ್ಟ್ ಕೊಡ್ಬೇಕ್ರಿ ಸರ್ ನಮ್ಗೆ ಇಲ್ಲಿ ಕಲಬುರಗಿಯಾಗ ಎಲ್ಲಿ ಹೋರಾಟ ನಡೀತದೋ ಎಲ್ಲಿ ಇದು ನಡೀತದ ನಮ್ಗೆ ಗೊತ್ತೇ ಆಗಲ್ಲ ನೋಡ್ರಿ ಅದೊಂದ್ ಹೈರಾಣೆ. ಇಲ್ಲ ಯೂಟ್ಯೂಬ್ ಅಲ್ಲಿ ಹೇಳ್ತೀವಮ್ಮ ಇನ್ನು ಮುಂದೆ ಎಲ್ಲೆಲ್ಲಿ ಹೋರಾಟ ಇರುತ್ತೋ ಅದ್ರ ಬಗ್ಗೆ ಎಲ್ಲ ಹೇಳ್ತೀವಂತಮ್ಮ. ಎಲ್ಲಿ ಹೋರಾಟ ಮಾಡಕ್ಕೆ ಅವಕಾಶ ಕೊಡ್ತಾ ಇಲ್ಲಮ್ಮ ಇವ್ರು. ನಮ್ಗ ಹೋಗ್ಬೇಕು ಮಾತಾಡ್ಬೇಕು ಅನ್ನೋದು ಬಾಳ ಅದರಿ ಸರ್ ನನಗರೆ. ಅಮ್ಮ ಹೋರಾಟ ಇದ್ರೆ ಖಂಡಿತವಾಗಿ ಹೇಳ್ತೀವಮ್ಮ ನಮ್ಗೆ. ಅದಕ್ಕಾಗಿ ಇದು ಮಾಡ್ಬೇಕಂತ ಹೇಳಿ ಇತ್ರಿ